ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಜೀವ್ ಕುಮಾರ್. ವೆಲ್ಕಮ್ ಟು ಅರವಿಂದ್ ನಾಯಕ್ ಯೂಟ್ಯೂಬ್ ಚಾನಲ್. ನಾವು ಇಂದಿನ ತರಗತಿಯಲ್ಲಿ ಏನು ತಿಳ್ಕೊಳ್ಳೋಣಪ್ಪ ಅಂದ್ರೆ, ಆಸ್ಟ್ರೇಲಿಯಾ ಖಂಡದ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆಯಾಗಿ ಯಾರ್ಯಾರು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಓದ್ತಿದ್ದಿರಲ್ಲ, ಇವಾಗಲೇ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ DR ಅಥವಾ CR ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಷನ್ ಆಲ್ರೆಡಿ ರೆಡಿ ಇದ್ದಾವೆ. ಅವು ಇನ್ನೇನು ಒಂದು ವಾರದ ಒಳಗೆ ಏನಾಗ್ತಾವಪ್ಪ ಅಂದ್ರೆ ಅರ್ಜಿ ಪ್ರಾರಂಭ ಆಗೋ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ. ಹಾಗಾಗಿ ನೀವು ಯಾರ್ಯಾರು ಏನಾದರೂ ಡಾಕ್ಯುಮೆಂಟ್ಸ್ ಏನಾದರೂ ಇಟ್ಕೊಂಡಿದ್ದಿಲ್ಲ ಅಂದ್ರೆ ನೀವೇನಾಗಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಕಂಪಲ್ಸರಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಆಗಲಿ ನಿಮ್ಮ ಹತ್ರ 5 ವರ್ಷದ ಒಳಗಿನ ಒಂದು ದಾಖಲಾತಿಗಳನ್ನು ಹೊಂದಿರಬೇಕು. ಹಾಗಾಗಿ ನೀವು ಇಲ್ಲಿದಿಂದ ಏನಪ್ಪ ಅಂದ್ರೆ, ಮೊದಲು ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಮೊದಲು ನಮ್ಮ ಹತ್ರ ದಾಖಲಾತಿಗಳು ಸರಿಯಾಗಿದ್ದಾವಲ್ಲ, ಅಥವಾ ಆಧಾರ್ ಕಾರ್ಡ್ ಮತ್ತು ಈ ಮಾರ್ಕ್ಸ್ ಕಾರ್ಡ್ನಲ್ಲಿ ಒಂದೇ ಹೆಸರು ಸೇಮ್ ಇದೆಯಲ್ಲ ಎಲ್ಲ ಚೆಕ್ ಮಾಡಿಕೊಂಡು ಮೊಬೈಲ್ ಮೂಲಕ ಅಪ್ಲಿಕೇಶನ್ ಸಲ್ಲಿಸುವುದಕ್ಕಿಂತ ನೀವು ಕೆಫೆ ಸೆಂಟರ್ ಅಥವಾ ಇಂಟರ್ನೆಟ್ ಸೆಂಟ್ರಿಗೆ ಹೋಗಿ ನೀವು ಅರ್ಜಿ ಸಲ್ಲಿಸುವುದು ಸೂಕ್ತ ಅಂತ ನನಗನ್ನಿಸ್ತದೆ ಸ್ನೇಹಿತರೆ. ಯಾಕಪ್ಪ ಅಂದ್ರೆ, ಮೊಬೈಲ್ ಮೂಲಕ ನಾವು ಅರ್ಜಿ ಸಲ್ಲಿಸ್ಬೇಕಾದ್ರೆ ಕೆಲವೊಂದು ತಪ್ಪಾಗುವ ಸಾಧ್ಯತೆಗಳಿರ್ತವೆ. ಹಾಗಾಗಿ ಏನಪ್ಪ ಅಂದ್ರೆ, ನೀವು ಆಲ್ರೆಡಿ ಸಲ್ಲಿಸಿದವರಿದ್ದರೆ ಓಕೆ. ಒಂದು ವೇಳೆ ಹೊಸದಾಗಿ ಈಗಾಗಲೇ ಫ್ರೆಷರ್ಸ್ ಇರ್ತೀರಿ, ಫಸ್ಟ್ ಟೈಮ್ ಏನು ಅಪ್ಲೈ ಮಾಡ್ತಿರ್ತಿರಲ್ಲ, ಅವರಿಗೆ ತುಂಬ ಇದ್ರ ಬಗ್ಗೆ ಅರ್ಜಿ ಹಾಕಿರುವ ಏನಂತಾರೆ ಮಾಹಿತಿ ಇರೋದಿಲ್ಲ. ನೀವು ಏನು ಮಾಡಬೇಕಪ್ಪ ಅಂದ್ರೆ, ಕೆಫೆ ಸೆಂಟರ್ ಅಥವಾ ಲ್ಯಾಪ್ಟಾಪ್ ಮೂಲಕ ನೀವು ಅರ್ಜಿ ಸಲ್ಲಿಸಿದ್ರೆ ಒಂದು ಸೂಕ್ತತೆ ನಮಗನ್ನಿಸ್ತದೆ. ಹಾಗಾಗಿ ನೀವು ಇನ್ನು ಅಧ್ಯಯನವನ್ನು ಚುರುಕುಗೊಳಿಸಬೇಕು. ಇನ್ನು ಜನವರಿಯಿಂದ ಎಲ್ಲ ಮ್ಯಾಗ್ಝಿನ್ಗಳು ಓದೋಕ್ಕೆ ಸಾಧ್ಯ ಆಗಿರಬೇಕು. ಒಂದು 2 ರಿಂದ 3 ತಿಂಗಳೊಳಗೆ ಪರೀಕ್ಷೆ ಆಗುವ ಸಾಧ್ಯತೆಯೂ ಇದೆ. ಹಾಗಾಗಿ 1652 ಪೋಸ್ಟ್ ಯಾವಪ್ಪ ಅಂದ್ರೆ, ಸಶಸ್ತ್ರ ಮೀಸಲು ಪೊಲೀಸ್ ಬೆಲೆ ಅಥವಾ CR DR ಡಿಸ್ಟ್ರಿಕ್ಟ್ ಆರ್ಮ್ಡ್ ಪೊಲೀಸ್ ಏನಾಗಿದಾವಪ್ಪ ಅಂದ್ರೆ ನೋಟಿಫಿಕೇಷನ್ ಆಗಿದಾವೆ. ಇನ್ನೇನು ಅರ್ಜಿ ಕರೆಯೋದು ಕೆಲವೇ ದಿನಗಳಲ್ಲಿ ಕರೀತಾನೆ. ಕೆಲವೇ ದಿನ ಅಂತೂ ಮತ್ತು ಒಂದು ವಾರದಲ್ಲಿ ಏನಪ್ಪ ಅಂದ್ರೆ ಅರ್ಜಿ ನೀವು ಸಲ್ಲಿಸೋಕ್ಕೆ ಸಾಧ್ಯ ಆಗಿರಬೇಕು. ಮತ್ತೇನಪ್ಪ ಅಂದ್ರೆ, ಆಲ್ರೆಡಿ ಯಾವ್ಯಾವ ಡಿಸ್ಟಿಕ್ ಎಷ್ಟಪ್ಪ ಅಂತಲೂ ನಿನ್ನೆ ಅಲಾಟ್ಮೆಂಟ್ ಮಾಡಿದ್ದಾರೆ, ಅದನ್ನು ನಾನು ಕೊನೆಯದಲ್ಲಿ ಹಾಕಿದ್ದೀನಿ. ನಾನು ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆಯಾಗಿ ಏನು ಮಾಡೋಣಪ್ಪ ಅಂದ್ರೆ, ಇವತ್ತಿನ ತರಗತಿಯಲ್ಲಿ ನಾವು ಆಲ್ರೆಡಿ ಏನಾಗಿ ಓದಿದೇವಪ್ಪ ಅಂದ್ರೆ, ಏಷ್ಯಾ ಖಂಡದ ಬಗ್ಗೆ ಓದಿದೆ, ಯುರೋಪ್ ಖಂಡ ಮತ್ತು ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ ಖಂಡದ ಬಗ್ಗೆ ಮತ್ತು ಆಫ್ರಿಕಾ ಖಂಡದ ಬಗ್ಗೆ ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡ್ತಾ ಬಂದಿದ್ದೀವಿ ಸ್ನೇಹಿತರೆ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ಏನು ಅಧ್ಯಯನ ಮಾಡೋಣಪ್ಪ ಅಂದ್ರೆ, ಏಷ್ಯಾ ಖಂಡದ ಬಗ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಏನು ಉಪಯುಕ್ತ ಅಷ್ಟು ನಾವೇನು ಮಾಡಿದ್ದೀವಿ ಅಂದ್ರೆ ಫಿಲ್ಟರ್ ಮಾಡಿ ಈ ತರಗತಿಯಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ನೀವೆಲ್ಲರೂ ನೋಟ್ಸ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲು ಏಷ್ಯಾ ಖಂಡ ಪ್ರಾರಂಭಿಸೋದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ, ಏಷ್ಯಾ ಖಂಡವು ಭೌಗೋಳಿಕವಾಗಿ ಏನಪ್ಪ ಅಂದ್ರೆ ಯಾವ ಸ್ಥಾನದಲ್ಲಿದೆ ಅಂತ ನಾವು ತಿಳ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಅಂದ್ರೆ ಪೆಸಿಫಿಕ್ ನೋಡಿ ಬರ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಪೆಸಿಫಿಕ್ ಮಹಾಸಾಗರ ಕಂಡುಬರುತ್ತದೆ. ದಕ್ಷಿಣಕ್ಕೆ ಅಂಟಾರ್ಟಿಕ್ ಮಹಾಸಾಗರ ಅಥವಾ ಸದರ್ನ್ ಓಷಿಯನ್ ಕಂಡು ಬರುತ್ತದೆ. ಅಂಟಾರ್ಟಿಕ್ ಮಹಾಸಾಗರ ಅಥವಾ ದಕ್ಷಿಣದಲ್ಲಿರೋದ್ರಿಂದ ದಕ್ಷಿಣ ಮಹಾಸಾಗರ ಅಂತೀವಿ. ಅಂಟಾರ್ಟಿಕ್ ಮಹಾಸಾಗರಿಗೆ ದಕ್ಷಿಣ ಮಹಾಸಾಗರ ಅಂತಲೂ ಕರಿತೀವಿ. ಮುಂದೆ ಉತ್ತರಕ್ಕೆ ಏನಪ್ಪ ಅಂದ್ರೆ ಟಿಮೂರ್ ಸಮುದ್ರವನ್ನು ಕಂಡುಬರುತ್ತದೆ ಮುಖ್ಯವಾಗಿ, ಮತ್ತು ಈಶಾನ್ಯಕ್ಕೆ ಕೋರಲ್ ಸಮುದ್ರ ಕಂಡುಬರುತ್ತದೆ. ಹಾಗಾಗಿ ಇದು ಒಂದು ಆಸ್ಟ್ರೇಲಿಯಾ ಖಂಡದ ಒಂದು ಭೌಗೋಳಿಕವಾಗಿ ಇರುವಂಥದ್ದು. ಭೌಗೋಳಿಕವಾಗಿ ಎಲ್ಲಿ ಅದ ಅಂತ, ಅಥವಾ ಆಸ್ಟ್ರೇಲಿಯಾ ಖಂಡದ ಸುತ್ತ ಏನು ಸುತ್ತುವರೆದಿದೆ ಅಂತ ನಾವು ಮೊದಲು ತಿಳ್ಕೊಳಕ್ಕೆ ಸಾಧ್ಯ ಆಯಿತು. ಮುಂದೆ ಹೋಗೋಣ. ನೋಡಿ, ಆಸ್ಟ್ರೇಲಿಯಾ ಖಂಡವು ಸಂಪೂರ್ಣವಾಗಿ ಇಲ್ಲಿ ನೋಡಿ, ನಿಮ್ಮ ಮಾರ್ಕ್ ಮಾಡ್ತಾ ಹೋಗ್ತೀನಿ. ಇದು ಏನಾದರೂ ಪ್ರೈಮ್ ಮೆರಿಡಿಯನ್ ಲೈನ್ ಅಂತ ತಿಳ್ಕೊಳ್ಳಿ. ಪ್ರೈಮ್ ಮೆರಿಡಿಯನ್ ಲೈನ್ ಇದು ಸಮಭಾಜಕ ವೃತ್ತ ಇಕ್ವೇಟರ್. ನೋಡಿ, ಸಂಪೂರ್ಣವಾಗಿ ಏಷ್ಯಾ ಖಂಡ ಎಲ್ಲಿದಪ್ಪ ಅಂದ್ರೆ, ಸಂಪೂರ್ಣವಾಗಿ ದಕ್ಷಿಣ ಗೋಳಾರ್ಧದ ಪೂರ್ವ ಭಾಗದಲ್ಲಿ ಕಂಡುಬರ್ತದೆ. ಏನು ನೋಡಿ, ಇಲ್ಲಿ ಮಾರ್ಕ್ ಮಾಡ್ತೀನಿ. ದಕ್ಷಿಣ ಗೋಳಾರ್ಧದ ಪೂರ್ವ ಭಾಗದಲ್ಲಿ ಏನಪ್ಪ ಅಂದ್ರೆ ಆಸ್ಟ್ರೇಲಿಯಾ ಖಂಡ ಕಂಡುಬರ್ತದೆ. ಮುಂದೆ ಹೋಗೋಣ. ಆಸ್ಟ್ರೇಲಿಯಾ ಖಂಡ ಅದಲ್ಲಪ್ಪ, ಇದು ಏನಪ್ಪ ಅಂದ್ರೆ ಹಲವಾರು ದಕ್ಷಿಣ ಪೆಸಿಫಿಕ್ ಮಹಾಸಾಗರದಲ್ಲಿ ಕೆಲವು ಹಲವಾರು ದ್ವೀಪ ರಾಷ್ಟ್ರಗಳು ಮತ್ತು ಆಸ್ಟ್ರೇಲಿಯಾ ಎಂಬ ಒಂದು ದೊಡ್ಡ ದೇಶ ಸೇರಿ ಒಂದು ಓಷಿನಿಯಾ ಅಥವಾ ಆಸ್ಟ್ರೇಲಿಯಾ ಖಂಡತೆ ಮಾಡಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಕಂಡುಬರುವಂಥ ಕೆಲವು ಪ್ರಮುಖ ರಾಷ್ಟ್ರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಏನಪ್ಪ ಅಂದ್ರೆ, ಕಿರಿಬಾಟಿ ಅಂತ ಬರ್ತದೆ, ಮತ್ತು ಮಾರ್ಷಲ್ ಐಲ್ಯಾಂಡ್ಸ್ ಅಂತ ಬರ್ತವೆ, ಮಾರ್ಷಲ್ ದ್ವೀಪಗಳು, ಮತ್ತು ಇಲ್ಲಿ ನೋಡಿ ಪಪುವಾ ನ್ಯೂ ಗಿನಿಯಾ, ಸೊಲೊಮನ್ ದ್ವೀಪಗಳು, ಮತ್ತು ವನೂತು, ಟುವಾಲು. ನೋಡಿ, ಇದು ಆಸ್ಟ್ರೇಲಿಯಾ. ಇಲ್ಲಿ ನೋಡಿ, ಇಷ್ಟು ಏನತ್ತಪ್ಪ ಅಂದ್ರೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ನಾವು ಇಷ್ಟು ದ್ವೀಪಗಳ ಬಗ್ಗೆ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇದ್ರ ಬಗ್ಗೆ ನಾನು ಮುಂದೂ ಹೇಳ್ತಾ ಹೋಗ್ತೀನಿ, ನೀವು ನೋಟ್ಸ್ ಮಾಡಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ನೋಡಿ,
ಆರಾಮಾಗಿ ಕಲೀರಿ, ತಿಳ್ಕೊತ ಹೋಗೋಣ. ಯಾಕಪ್ಪ ಅಂದ್ರೆ ಒಂದೇ ದಿನ ಎಲ್ಲನೂ ತಿಳ್ಕೊಳಕ್ಕಾಗಲ್ಲ. ಒಂದೊಂದು ದಿನ ಒಂದೊಂದು ಖಂಡದ ಬಗ್ಗೆ ತಿಳ್ಕೊತ ಹೋದಾಗ 6-7 ದಿನದಲ್ಲಿ ಪ್ರಪಂಚದ ಭೂಗೋಳಶಾಸ್ತ್ರನೇ ಮುಗಿದೋಗುತ್ತೆ. ಈಗ ನೋಡಿ, ನಾನು ಆವಾಗಲೇ ಹೇಳ್ದಲ್ಲ, ಸಮಭಾಜಕ ವೃತ್ತವು ಹೆಚ್ಚು ಕಡಿಮೆ ಏನಪ್ಪ ಅಂದ್ರೆ ಒಂದು ಏಷ್ಯಾ ಖಂಡದ ಮಧ್ಯಭಾಗದಲ್ಲಿ ಹಾಯ್ದೋಗ್ಯದ. ಇದು ಸಂಭಾಜಕ ವೃತ್ತ ಅಲ್ಲ, ಮಕರ ಸಂಕ್ರಾಂತಿ ವೃತ್ತ ಇಲ್ಲಿ ಬರೀತೀನಿ ನೋಡಿ. ಮಕರ ಸಂಕ್ರಾಂತಿ ವೃತ್ತವು ಏನಪ್ಪ ಅಂದ್ರೆ ಏಷ್ಯಾ ಖಂಡದ ಮಧ್ಯಭಾಗದಲ್ಲಿ ಹಾಯ್ದೋಗಿದೆ. ಯಾವುದಪ್ಪ ಅಂದ್ರೆ ಒಂದು ಮಕರ ಸಂಕ್ರಾಂತಿ ವೃತ್ತ ಏಷ್ಯಾ ಖಂಡದ ಒಂದು ಮಧ್ಯಭಾಗದಲ್ಲಿ ಹಾಯ್ದೋಗಿದೆ. ಆಸ್ಟ್ರೇಲಿಯಾ ಖಂಡದ ಒಂದು ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿ ಸಂಪೂರ್ಣವಾಗಿದೆ. ನಾನು ಆಲ್ರೆಡಿ ಆಸ್ಟ್ರೇಲಿಯಾ ಖಂಡವು ಸಂಪೂರ್ಣವಾಗಿ ಎಲ್ಲಿದಪ್ಪ ಅಂದ್ರೆ ಪೂರ್ವ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿದೆ ಅಂತ ನಾನು ಆವಾಗಲೇ ನಿಮಗೆ ಮ್ಯಾಪಲ್ಲಿ ತೋರಿಸಿದೆ. ಮಾರ್ಕ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಆಸ್ಟ್ರೇಲಿಯಾದ ಅತ್ಯಂತ ಸಮತಟ್ಟಾದ ಭೂಖಂಡವಾಗಿದೆ. ಆಸ್ಟ್ರೇಲಿಯಾ ಏನಪ್ಪ ಅಂದ್ರೆ ಒಂದು ಸಮತಟ್ಟಾದ ಭೂಖಂಡ ಹೊಂದಿರುತ್ತದೆ. ಮುಂದೆ ಹೋಗೋಣ. ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಆಸ್ಟ್ರೇಲಿಯಾ ಖಂಡದ ಮಧ್ಯಭಾಗದಲ್ಲಿ ಏನಪ್ಪ ಅಂದ್ರೆ ಇಲ್ಲಿದೆ ನೋಡಿ. ಮಧ್ಯಭಾಗದಲ್ಲಿ ಏನಪ್ಪ ಅಂದ್ರೆ ಆಸ್ಟ್ರೇಲಿಯಾ ಖಂಡದ ಮಧ್ಯಭಾಗದಲ್ಲಿ ಮಕರ ಸಂಕ್ರಾಂತಿ ವೃತ್ತ 23 ದಕ್ಷಿಣ ಮಕರ ಸಂಕ್ರಾಂತಿ ವೃತ್ತ ಏನಪ್ಪ ಅಂದ್ರೆ ಅಥವಾ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಅದನ್ನು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮತ್ತು ಇದೇ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಥವಾ ಮಕರ ಸಂಕ್ರಾಂತಿ ವೃತ್ತದಲ್ಲ, ಒಂದು ಸೆಕೆಂಡು, ಯಾವ ಖಂಡಗಳ ಮೂಲಕ ಹಾಯ್ದೋಗಿದೆ ಅಂತ ಸ್ವಲ್ಪ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಏಷ್ಯಾ ಖಂಡದ ಮೂಲಕ, ಮತ್ತು ಆಫ್ರಿಕಾ ಖಂಡದ ಮೂಲಕ ಮತ್ತು ದಕ್ಷಿಣ ಅಮೇರಿಕಾ ಖಂಡದ ಮೂಲಕ ಏನು ಹಾಯ್ದೋಗ್ಯದಪ್ಪ ಅಂದ್ರೆ ಮಕರ ಸಂಕ್ರಾಂತಿ ವೃತ್ತ ಯಾವ್ಯಾವ ಖಂಡಗಳ ಮೂಲಕ ಹಾಯ್ದೋಗ್ಯದಪ್ಪ ಅಂದ್ರೆ ದಕ್ಷಿಣ ಅಮೇರಿಕಾ ಖಂಡ, ಆಫ್ರಿಕಾ ಖಂಡ ಮತ್ತು ಆಸ್ಟ್ರೇಲಿಯಾ ಖಂಡದ ಮೂಲಕ ಹಾಯ್ದು ಹೋಗಿದೆ ಅಂತ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ಹಾಗೆ ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತನು ಯಾವ್ಯಾವ ಖಂಡಗಳ ಮೂಲಕ ಹಾಯ್ದೋಗಿದೆ ಅಂತ ಸ್ವಲ್ಪ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಮಾಡ್ತೀನಿ. ಇದು ಮಕರ ಸಂಕ್ರಾಂತಿ ವೃತ್ತ ಆಗಿರುತ್ತೆ. ಏಷ್ಯಾ ಖಂಡದ ಮೂಲಕ, ಆಫ್ರಿಕಾ ಖಂಡದ ಮೂಲಕ ಮತ್ತು ಉತ್ತರ ಅಮೇರಿಕಾ ಖಂಡದ ಮೂಲಕ ಏನಪ್ಪ ಅಂದ್ರೆ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗಿರುತ್ತದೆ. ಅದೇ ರೀತಿ ಏನು ತಿಳ್ಕೊಳ್ಳೋಣಪ್ಪ ಅಂದ್ರೆ ನಾವು ಇಕ್ವಿಟರ್ ಸಂಭಾಜಕ ವೃತ್ತನು ಯಾವ ಖಂಡದ ಮೂಲಕ ಹಾಯ್ದು ಹೋಗಿದೆ ಅಂತ ನಾವು ತಿಳ್ಕೊತಾ ಹೋಗೋಣ. ನೋಡಿ, ಒಂದು ಇಲ್ಲಿದೆ ನೋಡಿ ಇಕ್ವಿಟರ್, ಏಷ್ಯಾ ಖಂಡದ ಮೂಲಕ, ಹಾಗೆ ಆಫ್ರಿಕಾ ಖಂಡ ಹಾಗೂ ದಕ್ಷಿಣ ಅಮೇರಿಕಾ ಖಂಡದ ಮೂಲಕ ಏನಾಗ್ಯದಪ್ಪ ಅಂದ್ರೆ ಒಂದು ಸಂಭಾಜಕ ವೃತ್ತ ಹಾಯ್ದು ಹೋಗಿದೆ ಅಂತ ನಾವು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ನೋಡಿ, ಇಲ್ಲಿ ನಿಮ್ಗೆ ಹೇಳೋದಲ್ಲ, ಸಂಪೂರ್ಣವಾಗಿ ನೋಡಿ, ಇದು ಪ್ರೈಮ್ ಮೆರಿಡಿಯನ್ ಲೈನ್ ಇದೆ ಅಂತ ತಿಳ್ಕೊಳ್ಳಿ. ಇದು ಇಕ್ವಿಟರ್ 0. ಇಲ್ಲಿ ನೋಡಿ, ಸಂಪೂರ್ಣವಾಗಿ ಕಲರ್ ಚೇಂಜ್ ಮಾಡ್ತೀನಿ. ಸಂಪೂರ್ಣವಾಗಿ ಆಸ್ಟ್ರೇಲಿಯಾ ಖಂಡ ದಕ್ಷಿಣ ಭಾಗದ ಪೂರ್ವ ಗೋಳಾರ್ಧದಲ್ಲಿ ಕಂಡುಬರ್ತದೆ. ಆಸ್ಟ್ರೇಲಿಯಾವು ಸಂಪೂರ್ಣವಾಗಿ ದಕ್ಷಿಣ ಗೋಳಾರ್ಧದ ಪೂರ್ವ ಭಾಗದಲ್ಲಿ ಕಂಡುಬರುವಂಥ ಒಂದು ಖಂಡವಾಗಿದೆ. ಯಾವುದು? ಓಷಿನಿಯಾ ಅಥವಾ ಆಸ್ಟ್ರೇಲಿಯಾ ಖಂಡ. ಮುಂದೆ ಇದು ಏನು ಜಗತ್ತಿನ ಅತಿ ಚಿಕ್ಕ ಖಂಡ, ಭೂಪ್ರದೇಶದಲ್ಲಿ ಜಗತ್ತಿನ ಅತಿ ಚಿಕ್ಕ ಖಂಡವಾಗಿದೆ. ಜನಸಂಖ್ಯೆಯಲ್ಲಿ 6ನೇ ದೊಡ್ಡ ಖಂಡ ಆಗಿದೆ. ಯಾಕಪ್ಪ ಅಂದ್ರೆ ಅಂಟಾರ್ಟಿಕ್ ಖಂಡ ಅದಲ್ಲ, ಅಂಟಾರ್ಟಿಕ್ ಖಂಡದಲ್ಲಿ ಮನುಷ್ಯರೇ ವಾಸವಿಲ್ಲದ ಒಂದು ಖಂಡ ಆಗಿರೋದ್ರಿಂದ ಅದು ಜನಸಂಖ್ಯೆಯಲ್ಲಿ ಕೊನೆಯ ಖಂಡ ಇರ್ತದೆ. ಆದರೆ ಅತ್ಯಂತ ಚಿಕ್ಕ ಖಂಡ ಯಾವುದಪ್ಪ ಅಂದ್ರೆ ಆಸ್ಟ್ರೇಲಿಯಾ ಆಗಿರುತ್ತದೆ. ನೋಡಿ, ಈ ಮ್ಯಾಪ್ ನೋಡಿದಾಗ ಏನಪ್ಪ ಅಂದ್ರೆ ಇಲ್ಲಿ ನಾನು ಒಂದು ವರ್ಲ್ಡ್ ಮ್ಯಾಪ್ ಹಾಕಿದ್ದೀನಿ. ವರ್ಲ್ಡ್ ಮ್ಯಾಪಲ್ಲಿ ನಾವು ಏನಪ್ಪ ಅಂದ್ರೆ ನಾವು ಪ್ರಪಂಚದ ಖಂಡಗಳನ್ನು ಗುರುತಿಸೋಕ್ಕಾದರೂ ಸಾಧ್ಯ ಆಗಿರಬೇಕು, ಅಥವಾ ಖಂಡಗಳು ಮತ್ತು ಮಹಾಸಾಗರಗಳನ್ನು ಗುರುತಿಸೋಕೆ ಸಾಧ್ಯ ಆಗಿರಬೇಕು. ನೋಡಿ, ನಾನು ಗುರುತಿಸ್ತಾ ಹೋಗ್ತೀನಿ. ನೀವು ಏನಪ್ಪ ಅಂದ್ರೆ ನಿಮ್ಮ ಅಟ್ಲಾಸ್ ಮ್ಯಾಪಲ್ಲಿ ಏನು ಮಾಡಿರ್ಬೇಕಪ್ಪ ಅಂದ್ರೆ ನೀವು ಮಾರ್ಕ್ ಮಾಡ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ನೋಡಿ, ಇದು ಒಂದು ಏಷ್ಯಾ ಖಂಡ, 2 ಆಫ್ರಿಕಾ ಖಂಡ, 3 ಉತ್ತರ ಅಮೇರಿಕಾ ಖಂಡ, 4 ದಕ್ಷಿಣ ಅಮೇರಿಕಾ ಖಂಡ, 5 ಯುರೋಪ್ ಖಂಡ, 6 ಅಂಟಾರ್ಟಿಕಾ ಖಂಡ, ಮತ್ತು 7 ಆಸ್ಟ್ರೇಲಿಯಾ ಖಂಡ.
ಏನಪ್ಪ ಅಂದ್ರೆ 1 ಏಷ್ಯಾ ಖಂಡ, 2 ಆಫ್ರಿಕಾ ಖಂಡ, 3 ದಕ್ಷಿಣ ಅಮೆರಿಕ ಖಂಡ, 4 3 ಉತ್ತರ ಅಮೆರಿಕ ಖಂಡ, 4 ದಕ್ಷಿಣ ಅಮೆರಿಕ ಖಂಡ ಮತ್ತು 5 ಯುರೋಪ್ ಖಂಡ, 6 ಅಂಟಾರ್ಟಿಕ್ ಖಂಡ, 7 ಆಸ್ಟ್ರೇಲಿಯಾ ಖಂಡ. ಇದು ನಾವು ವಿಸ್ತೀರ್ಣದ ರೂಪದಲ್ಲಿ ಏರಿಕೆ ಕ್ರಮದಲ್ಲಿ ನಾನು ಬರೆದಿರ್ತೀನಿ. ಅತ್ಯಂತ ಹೆಚ್ಚು ಏನಪ್ಪ ಅಂದ್ರೆ ವಿಸ್ತೀರ್ಣ ಹೊಂದಿರುವುದು ಅತ್ಯಂತ ದೊಡ್ಡ ಖಂಡ ಯಾವುದಪ್ಪ ಅಂದ್ರೆ ಏಷ್ಯಾ ಖಂಡ ಆಗಿರುತ್ತೆ, ಅದು ಮೊದಲು. ಅತ್ಯಂತ ಚಿಕ್ಕ ಖಂಡ ಯಾವುದಪ್ಪ ಅಂದ್ರೆ ಆಸ್ಟ್ರೇಲಿಯಾ ಖಂಡ ಆಗಿರುತ್ತದೆ. ನಾವು ಈಗ ಏನು ಅಧ್ಯಯನ ಮಾಡ್ತಾ ಇದ್ದೀವಪ್ಪ ಅಂದ್ರೆ ಆಸ್ಟ್ರೇಲಿಯಾ ಖಂಡದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಮುಂದೆ ಹೋಗೋಣ. ನೋಡಿ, ಇಲ್ಲಿ ಇದೇ ಪ್ರಪಂಚದ ಭೂಗೋಳದಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಮಹಾಸಾಗರಗಳನ್ನು ಮಾರ್ಕ್ ಮಾಡ್ಕೋತಾ ಹೋಗ್ತೀನಿ. ಇದು ಯಾವುದಪ್ಪ ಅಂದ್ರೆ ಪೆಸಿಫಿಕ್ ಮಹಾಸಾಗರ. ಪೆಸಿಫಿಕ್ ಮಹಾಸಾಗರ. ಇದು ಯಾವುದಪ್ಪ ಅಂದ್ರೆ ನಮ್ಮ ಇಂಡಿಯನ್ ಓಷಿಯನ್. ಇದು ಅಂಟಾರ್ಟಿಕ್ ಓಷಿಯನ್ ಅಥವಾ ಇಲ್ಲಿದೆ ನೋಡಿ, ಅಥವಾ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ, ಇದು ಅಂಟಾರ್ಟಿಕ್ ಮಹಾಸಾಗರ. ಮೇಲೆ ಆರ್ಕ್ಟಿಕ್ ಓಷಿಯನ್ ಅಂತ ಬರುತ್ತೆ, ಆರ್ಟಿಕ್ ಓಷಿಯನ್. ಇವು ಪ್ರಮುಖವಾದ 5 ಸಮುದ್ರಗಳು ಕಂಡುಬರ್ತವೆ, ಸಾಗರಗಳು, ಮಹಾಸಾಗರಗಳು ಕಂಡುಬರ್ತವೆ. ಪೆಸಿಫಿಕ್ ಮಹಾಸಾಗರ ಬಗ್ಗೆ ಗೊತ್ತಿರಬೇಕು, ಇಂಡಿಯನ್ ಅಥವಾ ಹಿಂದೂ ಮಹಾಸಾಗರ ಬಗ್ಗೆ ಗೊತ್ತಿರಬೇಕು, ಅಟ್ಲಾಂಟಿಕ್ ಮಹಾಸಾಗರ, ಸದರ್ನ್ ಅಥವಾ ಅಂಟಾರ್ಟಿಕ್ ಮಹಾಸಾಗರ, ಆರ್ಕ್ಟಿಕ್ ಮಹಾಸಾಗರ. 5 ಮಹಾಸಾಗರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಅದೇ ಈ ಪೆಸಿಫಿಕ್ ಮಹಾಸಾಗರ ಅದಲ್ಲ, ಒಂದು ಸೆಕೆಂಡ್ ನೋಡಿ ಇಲ್ಲೇ, ಈ ಪೆಸಿಫಿಕ್ ಮಹಾಸಾಗರ ತ್ರಿಭುಜದ ಆಕಾರ ಹೊಂದಿರುವ ಒಂದು ಮಹಾಸಾಗರ ಆಗಿದೆ. ಇದು ಆಲ್ರೆಡಿ ಪ್ರಶ್ನೆ ಆಗಿರುವಂಥದ್ದು. ಪೆಸಿಫಿಕ್ ಮಹಾಸಾಗರವು ಯಾವ ಆಕಾರವನ್ನು ಹೊಂದಿದೆ ಅಂತ ಪ್ರಶ್ನೆ ಮಾಡಿದಾನ. ಯಾವುದಪ್ಪ ಅಂದ್ರೆ ತ್ರಿಭುಜದ ಆಕಾರವನ್ನು ಹೊಂದಿರುವಂಥ ಮಹಾಸಾಗರ ಯಾವುದಪ್ಪ ಅಂದ್ರೆ ಪೆಸಿಫಿಕ್ ಮಹಾಸಾಗರ ಆಗಿದೆ. ಅದೇ ಇಲ್ಲಿದೆ ನೋಡಿ, ನಮ್ಮ ಹಿಂದೂ ಮಹಾಸಾಗರ ಹೆಂಗದಪ್ಪ ಅಂದ್ರೆ ಒಂದು ಎಂ ಆಕಾರವನ್ನು ಹೊಂದಿರುವ ಮಹಾಸಾಗರ ಯಾವುದಪ್ಪ ಅಂದ್ರೆ ಒಂದು ಹಿಂದೂ ಮಹಾಸಾಗರ. ಇಲ್ಲಿ ಬರೀತಿ ನೋಡಿ, ಹಿಂದೂ ಮಹಾಸಾಗರ. ಇದೇ ಅಟ್ಲಾಂಟಿಕ್ ಮಹಾಸಾಗರ ಹಿಂಗೆ ಬರ್ತಲ್ಲ, ಈ ಕಡೆ ಬರ್ತದೆ ಅಟ್ಲಾಂಟಿಕ್ ಮಹಾಸಾಗರ. ಯಾವುದಪ್ಪ ಅಂದ್ರೆ ಎಸ್ ಆಕಾರವನ್ನು ಹೊಂದಿರುವಂಥ ಒಂದು ಮಹಾಸಾಗರ ಯಾವುದಪ್ಪ ಅಂದ್ರೆ ಅಟ್ಲಾಂಟಿಕ್ ಮಹಾಸಾಗರ ಆಗಿರುತ್ತದೆ. ಎಂ ಆಕಾರ ಹೊಂದಿರುವುದು ಯಾವುದಪ್ಪ ಅಂದ್ರೆ ಪೆಸಿಫಿಕ್ ಮಹಾಸಾಗರ ಆಗಿರ್ತದೆ. ಎಂ ಆಕಾರ ಹೊಂದಿರುವುದು ಹಿಂದೂ ಮಹಾಸಾಗರ. ಎಸ್ ಆಕಾರ ಹೊಂದಿರುವುದು ಯಾವುದಪ್ಪ ಅಂದ್ರೆ ಒಂದು ಅಟ್ಲಾಂಟಿಕ್ ಓಷಿಯನ್ ಆಗಿರುತ್ತದೆ. ಅದೇ ಒಂದು ತ್ರಿಭುಜ ಆಕಾರವನ್ನು ಹೊಂದಿರುವುದು ಪೆಸಿಫಿಕ್ ಮಹಾಸಾಗರ ಅಥವಾ ಶಾಂತ ಮಹಾಸಾಗರ ಅಂತ ನಾವು ಕರಿತೀವಿ. ಮುಂದೆ ಹೋಗೋಣ. ಈ ಆಸ್ಟ್ರೇಲಿಯಾ ನೋಡಿ, ಆಸ್ಟ್ರೇಲಿಯಾ ಎಂಬ ಪದವು ಇದು ದಕ್ಷಿಣ ಎಂಬ ಪದ. ಆಸ್ಟ್ರೇಲಿಯಾ ಎಂಬ ಪದ ಏನು ಮಾಡ್ತಂದ್ರೆ ದಕ್ಷಿಣ ಎಂದು ಅರ್ಥ ಕೊಡುತ್ತದೆ. ಆ ದಕ್ಷಿಣ ಅಂತ ಅರ್ಥ ಕೊಡುವುದು ಯಾವುದಪ್ಪ ಅಂದ್ರೆ ಲ್ಯಾಟಿನ್ ಭಾಷೆಯ ಅಸ್ಟ್ರಲ್ ಎಂಬ ಪದದಿಂದ ಬಳಕೆಗೆ ಬಂದಿದೆ. ಏನು ಆಸ್ಟ್ರೇಲಿಯಾ ಎಂಬ ಪದ ಏನು ಕೊಡ್ತಪ್ಪ ಅಂದ್ರೆ ದಕ್ಷಿಣ ಅಂತ ಅರ್ಥ ಕೊಡುತ್ತದೆ. ಆ ದಕ್ಷಿಣ ಅಂತ ಅರ್ಥ ಕೊಡುವ ಪದ ಏನಪ್ಪ ಅಂದ್ರೆ ಲ್ಯಾಟಿನ್ ಭಾಷೆಯ ಅಸ್ಟ್ರಲ್ ಎಂಬ ಪದದಿಂದ ಆಸ್ಟ್ರೇಲಿಯಾ ಎಂಬ ಪದ ಬಂದಿದೆ. ಅಂದರೆ ದಕ್ಷಿಣದ ಭಾಗಕ್ಕಿದೆ, ಅದು ದಕ್ಷಿಣಕ್ಕೆ. ಹಾಗಾಗಿ ಆಸ್ಟ್ರೇಲಿಯಾ ಅಂದ್ರೆ ದಕ್ಷಿಣ ಅಥವಾ ಲ್ಯಾಟಿನ್ ಭಾಷೆಯ ಅಸ್ಟ್ರಲ್ ಎಂಬ ಪದದಿಂದ ಬಂದಿದೆ ಅಂತ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ಮಧ್ಯ ಮತ್ತು ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿರುವ ಸುಮಾರು 10,000 ದ್ವೀಪಗಳ ಸಮೂಹವನ್ನು ಇದನ್ನು ಓಷಿನಿಯಾ ಅಂತ ಕರಿತೀವಿ. ಅಂದರೆ ಮಧ್ಯ ಮತ್ತು ದಕ್ಷಿಣ ಪೆಸಿಫಿಕ್ ಮಹಾಸಾಗರದಲ್ಲಿ ಸುಮಾರು 10,000 ಒಂದು ದ್ವೀಪಗಳ ಸಮೂಹಕ್ಕೆ ಏನಂತಪ್ಪ ಅಂದ್ರೆ ಓಷಿನಿಯಾ ಖಂಡ ಅಥವಾ ಆಸ್ಟ್ರೇಲಿಯಾ ಖಂಡ ಅಂತ ಕರಿತೀವಿ. ಇದಕ್ಕೆ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಆಸ್ಟ್ರೇಲಿಯಾ ಖಂಡ ಅಂದರೆ ಆಸ್ಟ್ರೇಲಿಯಾ ಒಂದೇ ದೇಶ ಅಲ್ಲ, ಆಸ್ಟ್ರೇಲಿಯಾ ಸುತ್ತಮುತ್ತ ಪಪುವಾ ನ್ಯೂ ಗಿನಿಯಾ ಬರ್ತದೆ, ಮತ್ತು ಈಗ ಆಲ್ರೆಡಿ ನಾನು ತೋರಿಸಿದ ಕಿರಿಬಾಟಿ ಬರ್ತದೆ, ಮತ್ತು ನ್ಯೂಜಿಲ್ಯಾಂಡ್ ಅದು ಬರ್ತದೆ, ಮತ್ತು ಹಲವಾರು 10,000 ದ್ವೀಪಗಳ ಸಮೂಹ ಸೇರಿ ಏನಪ್ಪ ಅಂದ್ರೆ ಒಂದು ಓಷಿನಿಯಾ ಖಂಡ ಅಂತ ಮಾಡಿದ್ದಾರೆ. ಇದು ನೆನಪಿಟ್ಕೊಳ್ಳೋಕೆ ನೀವು ಮಾರ್ಷಲ್ಸ್ ಐಲ್ಯಾಂಡ್ ಅಂತ ಬರ್ತವೆ, ಹಲವಾರು ಬರ್ತಾವಲ್ಲ, ಪ್ರಮುಖವಾಗಿರುವ ಅದು ಬಿ ನೀವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ನೋಡಿ, ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುವಂಥ ಪ್ರಮುಖವಾದ ನದಿಗಳು ಯಾವಪ್ಪ ಅಂದ್ರೆ ಮರ್ರೆ ನದಿ. ಆಸ್ಟ್ರೇಲಿಯಾ ಖಂಡದ ದೊಡ್ಡ ನದಿ ಅಥವಾ ಉದ್ದವಾದ ನದಿ ಯಾವುದಪ್ಪ ಅಂದ್ರೆ ಮರ್ರೆ ನದಿ ಆಗಿರುತ್ತದೆ. ಯಾವುದು ಆಸ್ಟ್ರೇಲಿಯಾ ಖಂಡದ ಪ್ರಮುಖವಾದ ಉದ್ದವಾದ ಮತ್ತು ದೊಡ್ಡ ನದಿ ಯಾವುದಪ್ಪ ಅಂದ್ರೆ ಮರ್ರೆ ನದಿ ಆಗಿರುತ್ತದೆ. ಆ ಮರ್ರೆ ನದಿಗೆ ಹಲವಾರು ಉಪನದಿಗಳನ್ನು ಹೊಂದಿರ್ತವೆ. ಆ ಉಪನದಿಗಳನ್ನು ನಾವು ನೆನಪಿಟ್ಕೊಳ್ಳೋಕ್ಕೂ ಸಾಧ್ಯ ಆಗಿರಬೇಕು. ಮುಖ್ಯವಾಗಿ ಡಾರ್ಲಿಂಗ್ ಮತ್ತು ಮುರ್ರೆ ಬಿಡ್ಸ್, ಮಿಟಾ ನದಿ, ಇವು ಉಪನದಿಗಳು, ಪ್ರಮುಖವಾದ ಒಂದು ಉಪನದಿಗಳು. ನಾನು ಮ್ಯಾಪ್ ಮೂಲಕ ನಿಮಗೂ ತೋರಿಸಿರ್ತೀನಿ ನೋಡಿ. ಇದು ಏನಪ್ಪ ಅಂದ್ರೆ ಮುರ್ರೆ ನದಿ, ಮುಖ್ಯವಾಗಿ ಮುರ್ರೆ ನದಿ. ಈ ಮುರ್ರೆ ನದಿಗೆ ಡಾರ್ಲಿಂಗ್ ನದಿ ಬಂದು ಸೇರ್ತದೆ, ಮುರ್ರಾಮ್ ಬೀಚ್ ನದಿ ಸೇರ್ತದೆ, ಮಿಟಾ ನದಿ ಬರ್ತವೆ. ಇವು ಆಸ್ಟ್ರೇಲಿಯಾ ಖಂಡದ ಒಂದು ದೊಡ್ಡ ನದಿ. ಅದರ ಉಪನದಿಗಳನ್ನು ನಾವು ಸ್ವಲ್ಪ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ನೋಡಿ, ಆಸ್ಟ್ರೇಲಿಯಾ ದೇಶದ ಒಂದು ಈಶಾನ್ಯ ಭಾಗದಲ್ಲಿ ಏನು ಕಂಡು ಬರ್ತವಪ್ಪ ಅಂದ್ರೆ
ಗ್ರೇಟ್ ಬ್ಯಾರಿಯರ್ ರೀಫ್ ಕಂಡು ಬರ್ತಾವೆ. ಆಸ್ಟ್ರೇಲಿಯಾ ದೇಶದ ಒಂದು ಈಶಾನ್ಯ ಭಾಗದಲ್ಲಿ ಏನಪ್ಪ ಅಂದ್ರೆ ಗ್ರೇಟ್ ಬ್ಯಾರಿಯರ್ ರೀಫ್ಸ್ ಕಂಡು ಬರ್ತಾವೆ. ಅವು ಎಷ್ಟು ಕಿಲೋಮೀಟ್ರ್ ದೂರದ ಉದ್ದವನ್ನು ಹೊಂದಿದಾವೆ ಅಂದ್ರೆ ಸುಮಾರು 2000 ಕಿಲೋಮೀಟ್ರ್ ಉದ್ದವನ್ನು ಹೊಂದಿರ್ತದೆ, ಅಥವಾ ಗ್ರೇಟ್ ಬ್ಯಾರಿಯರ್ ದ್ವೀಪ ಅಥವಾ ಹವಳದ ದಿನ್ನೆಗಳು ಅಂತಲೂ ನಾವು ಕನ್ನಡದಲ್ಲಿ ಕರೀಲಿಕ್ಕೆ ಸಾಧ್ಯ ಆಗಿರುತ್ತದೆ. ಇದು 1981ರಲ್ಲಿ ಇಲ್ಲಿ ಬರೀತಿ ನೋಡಿ, 1981ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದಂಥ ಒಂದು ತಾಣವಾಗಿದೆ. ಏನು ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾ ಖಂಡದ ಈಶಾನ್ಯ ಭಾಗದಲ್ಲಿ ಅದಾವ, ಮತ್ತು ಅವು ಸುಮಾರು 2000 ಕಿಲೋಮೀಟ್ರ್ ದೂರವನ್ನು ವ್ಯಾಪ್ತಿಯನ್ನು ಹೊಂದಿವ ಅದರ ಉದ್ದ, ಮತ್ತು ಅದು 1981ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದೆ ಅಂತ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ನೋಡಿ, ನಾನು ಮ್ಯಾಪ್ ಮೂಲಕ ತೋರಿಸ್ತಾ ಇದ್ದೀನಿ. ನೀವು ಏನಪ್ಪ ಅಂದ್ರೆ ನಿಮ್ಮ ಅಟ್ಲಾಸ್ ಮ್ಯಾಪಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ ಮಾರ್ಕ್ ಮಾಡೋಕೆ ಸಾಧ್ಯ ಆಗಿರಬೇಕು. ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ, ಇದು ಗ್ರೇಟ್ ಬ್ಯಾರಿಯರ್ ರೀಫ್ ಆಗಿರ್ತವೆ. ಮತ್ತು ಇಲ್ಲಿ ಏನಪ್ಪ ಅಂತ ಇದ್ರ ಕೆಳಗೆ ಏನಪ್ಪ ಅಂದ್ರೆ ಗ್ರೇಟ್ ಡಿವೈಡಿಂಗ್ ರೇಂಜಸ್ ಅಂತ ಬರ್ತಾವೆ. ಏನು ಒಂದು ಸೆಕೆಂಡ್ ಬೇರೆ ಕಲರ್ ಮಾರ್ಕ್ ಮಾಡ್ತೀನಿ. ಬ್ಯಾರಿಯರ್ ರೀಫ್ ಕೆಳಗೆ ಅದಲ್ಲ, ಇಲ್ಲಿ ಗ್ರೇಟ್ ಡಿವೈಡಿಂಗ್ ರೇಂಜಸ್ ಅಂತ ಕಂಡು ಬರ್ತವೆ. ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುವಂಥ ಒಂದು ದೊಡ್ಡ ಪರ್ವತ ಶ್ರೇಣಿ ಅಂತ ಅನ್ಬೋದು. ಏನು ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ದೊಡ್ಡ ಪರ್ವತ ಶ್ರೇಣಿ ಯಾವುದಪ್ಪ ಅಂದ್ರೆ ಗ್ರೇಟ್, ಇಲ್ಲಿ ಬರೀತೀನಿ, ಗ್ರೇಟ್ ಡಿವೈಡಿಂಗ್ ರೇಂಜಸ್. ಗ್ರೇಟ್ ಡಿವೈಡಿಂಗ್ ರೇಂಜಸ್ ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಇವು ಆಸ್ಟ್ರೇಲಿಯಾ ಖಂಡದಲ್ಲಿ ಅದು ಏನಪ್ಪ ಅಂದ್ರೆ ಪೂರ್ವಕ್ಕೆ ಕಂಡು ಬರ್ತಾವ. ಈ ಗ್ರೇಟ್ ಡಿವೈಡಿಂಗ್ ರೇಂಜಸ್ ಅದಾವಲ್ಲ, ಈ ರೇಂಜಸ್ಸಲ್ಲಿ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ, ಕಲರ್ ಬೇರೆ ಮಾಡ್ತಾ, ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ, ರೆಡ್ ಕಲರಲ್ಲಿ, ರೆಡ್ ಕಲರ್ ಇದಾಗಲ್ಲ, ಇಲ್ಲಿ ಅದಲ್ಲ ಮಾರ್ಕ್ ಮಾಡ್ತೀನಲ್ಲ. ಈ ಗ್ರೇಟ್ ಡಿವೈಡಿಂಗ್ ರೇಂಜಸ್ ಒಂದು ಪರ್ವತ ಶ್ರೇಣಿ ಅವಲ್ಲ, ಅಲ್ಲಿ ಒಂದು ಎತ್ತರವಾದ ಒಂದು ಆಸ್ಟ್ರೇಲಿಯಾದ ಎತ್ತರವಾದ ಒಂದು ಪರ್ವತ ಶಿಖರ ಕಂಡು ಬರ್ತದೆ. ಅದು ಯಾವುದಪ್ಪ ಅಂದ್ರೆ ಕೋಸಿ ವಿಸ್ಕೋ. ಯಾವುದು ನೋಡಿ ಬರಿತೀನಿ, ಈ ಪರ್ವತ ಶ್ರೇಣಿ ಯಾವುದಪ್ಪ ಅಂದ್ರೆ ಕೋಸಿ ವಿಸ್ಕೋ. ಇದು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಏನು ಕಲ್ತೀವಿ, ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಏನದಪ್ಪ ಅಂದ್ರೆ ದ ಗ್ರೇಟ್ ಬ್ಯಾರಿಯರ್ ರೀಫ್ಸ್ ಕಂಡು ಬರ್ತಾವೆ, ಅಂದರೆ ಹಳ್ಳದ ದಿನ್ನೆಗಳು ಕಂಡು ಬರ್ತಾವೆ. ಅವು ಸುಮಾರು 2000 ಕಿಲೋಮೀಟ್ರ್ ತನ್ನ ವ್ಯಾಪ್ತಿಯನ್ನು ಹೊಂದಿದ್ದೇವೆ. 1981ರಲ್ಲಿ ಇದು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿರುವ ಒಂದು ತಾಣ ಆಗಿರ್ತದೆ. ಮುಂದೆ ಏನು ಕಲ್ತೀವಿ, ಅದರ ಕೆಳಗಡೆ ಏನು ಬರ್ತಾವೆ ಅಂದ್ರೆ ಗ್ರೇಟ್ ಡಿವೈಡಿಂಗ್ ರೇಂಜಸ್ ಕಂಡು ಬರ್ತಾವೆ. ಅದು ಆಸ್ಟ್ರೇಲಿಯಾದ ಅತಿ ದೊಡ್ಡ ಪರ್ವತ ಶ್ರೇಣಿ ಅಂತ ಕರೀಲಿಕ್ಕೆ ಸಾಧ್ಯ ಆಗ್ಯದ. ಮುಂದೆ ಅದರಲ್ಲಿ ಕಂಡುಬರುವಂಥ ಒಂದು ಶಿಖರ ಯಾವುದಪ್ಪ ಅಂದ್ರೆ ಮೌಂಟ್ ಕೋಸಿ ವಿಸ್ಕೋ, ಅಂದರೆ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುವಂಥ ಅತಿ ಎತ್ತರದ ಏನಪ್ಪ ಅಂದ್ರೆ ಶಿಖರವಾಗಿರ್ತದೆ. ಯಾವುದಪ್ಪ ಅಂದ್ರೆ ಕೋಸಿ ವಿಸ್ಕೋ, ಮೌಂಟ್ ಕೋಸಿ ವಿಸ್ಕೋ. ಮುಂದೆ ನಿಮ್ಗೆ ಮ್ಯಾಪಲ್ಲಿ ನಾನು ತೋರಿಸ್ತೀನಿ, ನೀವು ಏನಪ್ಪ ಅಂದ್ರೆ ಮಾರ್ಕ್ ಮಾಡ್ಕೋತಾ ಹೋಗ್ತಾ ಇರಬೇಕು. ನೋಡಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಆಸ್ಟ್ರೇಲಿಯಾ ಖಂಡದ ಅತಿ ಎತ್ತರದ ಶಿಖರ ಯಾವುದಪ್ಪ ಅಂದ್ರೆ ಕೋಸಿ ವಿಸ್ಕೋ ಶಿಖರ ಆಗಿರ್ತದೆ. ಅದು ತೋರಿಸ್ತೀನಿ ನಿಮ್ಮ ಮ್ಯಾಪಲ್ಲಿ ನೆಕ್ಸ್ಟ್. ಅದು ಸುಮಾರು ನೋಡಿ, ಸುಮಾರು 2228 ಮೀಟರ್ ಅಥವಾ 7310 ಫೀಟ್ ಉದ್ದವನ್ನು ಹೊಂದಿದ. ಅದು ಶಿಖರದ ಎತ್ತರ ಎಷ್ಟಪ್ಪ ಅಂದರೆ 2228 ಮೀಟರ್ ಹಿಂಗೆ ಎತ್ತರ ಹೊಂದಿರ್ತದೆ. ಒಂದು ಸೆಕೆಂಡು, ನೆಕ್ಸ್ಟ್ ಹೋಗೋಣ. ಇಲ್ಲಿ ತೋರಿಸ್ತೀನಿ ನೋಡಿ ಮ್ಯಾಪಲ್ಲಿ, ಗ್ರೇಟ್ ಡಿವೈಡಿಂಗ್ ರೇಂಜಸ್ ನೀವು ಮಾರ್ಕ್ ಮಾಡ್ಕೊಳ್ತಾ ಸಾಧ್ಯ ಆಗಿರಬೇಕು. ಇಲ್ಲಿ ಕಂಡು ಬರುತ್ತೆ. ಇದು ಇಲ್ಲಿ ಏನಪ್ಪ ಅಂದ್ರೆ ಕೋಸಿ ವಿಸ್ಕೋ ಏನಪ್ಪ ಅಂದ್ರೆ ಆಸ್ಟ್ರೇಲಿಯಾ ಖಂಡದ ಎತ್ತರವಾದ ಒಂದು ಶಿಖರ. ಅದು ಆಸ್ಟ್ರೇಲಿಯಾ ಖಂಡದ ದೊಡ್ಡ ಪರ್ವತ ಶ್ರೇಣಿ ಯಾವುದಪ್ಪ ಅಂದ್ರೆ ಗ್ರೇಟ್ ಡಿವೈಡಿಂಗ್ ರೇಂಜಸ್. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುವಂಥ ಪ್ರಮುಖವಾದ ಜಲಸಂಧಿ ನಾವು ಹೆಂಗಪ್ಪ ಅಂದ್ರೆ ಉತ್ತರ ಅಮೇರಿಕಾ ಮತ್ತು ಏಷ್ಯಾ ಖಂಡವನ್ನು ಬೇರ್ಪಡಿಸುವ ಒಂದು ಜಲಸಂಧಿ ಬೇರಿಂಗ್ ಜಲಸಂಧಿ ಅಂತ ಕಲ್ತೀವಿ. ಗ್ರೀನ್ಲ್ಯಾಂಡ್ ಮತ್ತು ಉತ್ತರ ಅಮೇರಿಕಾದ ಮಧ್ಯೆ ಕಂಡು ಡೇವಿಡ್ ಜಲಸಂಧಿ, ಮತ್ತು ಅಲ್ಲೇ ಡೇವಿಸ್ ಜಲಸಂಧಿ ನೋಡಿದ್ವಿ. ಅದೇ ಜಿಬ್ರಾಲ್ಟರ್ ಜಲಸಂಧಿ ನೋಡಿದ್ವಿ. ಆಫ್ರಿಕಾ ಮತ್ತು ಯುರೋಪನ್ನು ಬೇರ್ಪಡಿಸೋದು ಜಿಬ್ರಾಲ್ಟರ್ ಜಲಸಂಧಿ ನೋಡಿದ್ವಿ. ಮತ್ತು ಸುಂಡಾ ಜಲಸಂಧಿ ನೋಡಿದ್ವಿ. ಏಷ್ಯಾ ಖಂಡ ಹೋದಾಗ ಮಲಕ್ಕಾ ಜಲಸಂಧಿ, ಸುಂಡಾ ಜಲಸಂಧಿ ನೋಡಿದ್ವಿ. ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುವಂಥ 3 ಜಲಸಂಧಿಗಳು ನಾವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಒಂದು ಕುಕ್ ಜಲಸಂಧಿ, ಮತ್ತು ಬಾಸ್ ಜಲಸಂಧಿ ಮತ್ತು ಟಾರೆಸ್ ಜಲಸಂಧಿ ಅಂತ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮತ್ತು ಅವು ಯಾವುದನ್ನು ಬೇರ್ಪಡಿಸ್ತಾವಂತೆ ಮುಖ್ಯವಾಗಿ ಯಾವುದನ್ನು ಬೇರ್ಪಡಿಸ್ತಾವಂತೆ ನಾವು ನೆನ್ಪಿಟ್ಕೊಳ್ಳೋಕೆ ಒಂದು ಸಾಧ್ಯ ಆಗಿರಬೇಕು ಸ್ನೇಹಿತರೆ. ನೋಡಿ, ಬಾಸ್ ಜಲಸಂಧಿ ಏನು ಇದು ಮಾಡ್ತಿದ್ವು. ಬಾಸ್ ಜಲಸಂಧಿ ಏನು ಇದು ಮಾಡ್ತಪ್ಪ ಅಂದ್ರೆ ಆಸ್ಟ್ರೇಲಿಯಾ ಮತ್ತು
ಒಂದು ತಾಸ್ಮೇನಿಯನ್ನು ಬೇರ್ಪಡಿಸುವುದು ಯಾವುದಪ್ಪ ಅಂದ್ರೆ ಬಾಸ್ ಜಲಸಂಧಿ ಆಗಿರುತ್ತದೆ. ಆಸ್ಟ್ರೇಲಿಯಾದ ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತದೆ ಟಾಸ್ಮೇನಿಯಾ ಎಂಬ ದೇಶ. ಟಾಸ್ಮೇನಿಯಾ ಮತ್ತು ಆಸ್ಟ್ರೇಲಿಯಾ ಮಧ್ಯದಲ್ಲಿ ಕಂಡುಬರುವುದು ಯಾವ ಜಲಸಂಧಿ ಅಂದ್ರೆ ಒಂದು ಬಾಸ್ ಜಲಸಂಧಿ ಆಗಿರ್ತದೆ. ಅದೇ ಕುಕ್ ಜಲಸಂಧಿ ಅದಲ್ಲ, ಉತ್ತರ ನ್ಯೂಜಿಲೆಂಡ್ ಮತ್ತು ದಕ್ಷಿಣ ನ್ಯೂಜಿಲೆಂಡನ್ನು ಬೇರ್ಪಡಿಸುವ ಒಂದು ಜಲಸಂಧಿ ಆಗಿರ್ತದೆ. ಮುಖ್ಯವಾಗಿ ಟಾರೆಸ್ ಜಲಸಂಧಿ ಅಂತ ಬರ್ತದೆ ನ್ಯೂ ಗಿನಿಯಾ ಮತ್ತು ಆಸ್ಟ್ರೇಲಿಯಾದ ಮಧ್ಯೆ, ಅಂದ್ರೆ ಆಸ್ಟ್ರೇಲಿಯಾದ ಪೂರ್ವಕ್ಕೆ ಕಂಡುಬರುವ ಏನಪ್ಪ ಅಂದ್ರೆ ಜಲಸಂಧಿ ಆಗಿದೆ. ಯಾವುದಪ್ಪ ಅಂದ್ರೆ ಒಂದು ಟಾರೆಸ್ ಜಲಸಂಧಿ ಪಪುವಾ ನ್ಯೂ ಗಿನಿಯಾ ಮತ್ತು ಆಸ್ಟ್ರೇಲಿಯಾದ ಮಧ್ಯೆ ಕಂಡುಬರುವಂಥ ಒಂದು ಜಲಸಂಧಿ ಯಾವುದಪ್ಪ ಅಂದ್ರೆ ಟಾರೆಸ್ ಜಲಸಂಧಿ ಆಗಿರ್ತದೆ. ಮುಂದೆ ಹೋಗೋಣ. ನೋಡಿ, ನಾನು ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತಿರ್ತೀನಿ ಜಲಸಂಧಿ. ನೀವು ದಯವಿಟ್ಟು ಮ್ಯಾಪಲ್ಲಿ ಮಾರ್ಕ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇಲ್ಲಿ ಬಾಸ್ ಜಲಸಂಧಿ ಐತೆ, ನಾನು ಮಾರ್ಕ್ ಮಾಡ್ತೀನಿ. ಯಾವುದಪ್ಪ ಅಂದ್ರೆ ಬಾಸ್ ಜಲಸಂಧಿ. ಇದು ಏನಪ್ಪ ಅಂದ್ರೆ ಆಸ್ಟ್ರೇಲಿಯಾ ಮತ್ತು ಟಾಸ್ಮೇನಿಯಾ ದೇಶಗಳ ಮಧ್ಯೆ ಕಂಡುಬರುವ ಜಲಸಂಧಿ ಯಾವುದಪ್ಪ ಅಂದ್ರೆ ಬಾಸ್ ಜಲಸಂಧಿ ಆಗಿರ್ತದೆ. ಮುಂದೆ ಹೋಗೋಣ. ನೋಡಿ, ನಾ ಟಾರೆಸ್ ಜಲಸಂಧಿ ಅಂತ ಹೇಳ್ದೆ, ಇಲ್ಲಿದೆ ನೋಡಿ, ಕಲರ್ ಚೇಂಜ್ ಮಾಡ್ತಾ. ನೋಡಿ, ಟಾರೆಸ್ ಜಲಸಂಧಿ ಇದು ಏನಪ್ಪ ಅಂದರೆ ಯಾವ ದೇಶಗಳ ಮಧ್ಯೆ ಕಂಡುಬರುತ್ತದೆ? ನಾನು ಆವಾಗಲೇ ಹೇಳಿದೆ ಪಪುವಾ ನ್ಯೂ ಗಿನಿಯಾ ಮತ್ತು ಇಲ್ಲಿದೆ ನೋಡಿ ಪಪುವಾ ನ್ಯೂ ಗಿನಿಯಾ ಮತ್ತು ಆಸ್ಟ್ರೇಲಿಯಾ ದೇಶಗಳ ಮಧ್ಯೆ ಕಂಡುಬರುವುದು ಯಾವುದಪ್ಪ ಅಂದ್ರೆ ಟಾರೆಸ್ ಜಲಸಂಧಿ ಆಗಿರ್ತದೆ. ಮುಂದೆ ಹೋಗೋಣ. ಇನ್ನೊಂದು ಹೇಳಿದೆ ನಿಮ್ಗೆ, ಟಾರೆಸ್ ಜಲಸಂಧಿ ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ ನೋಡಿ, ಇಲ್ಲಿ ಇನ್ನೊಂದು ಸರಿ ಮಾರ್ಕ್ ಮಾಡಿ ತೋರಿಸ್ತೆ. ಇದು ಟಾರೆಸ್ ಜಲಸಂಧಿ ಆದರೆ ಇಲ್ಲಿ ಆಸ್ಟ್ರೇಲಿಯಾದ ಯಾವುದಪ್ಪ ಅಂದರೆ ಕ್ವೀನ್ಸ್ಲ್ಯಾಂಡ್ ಆಸ್ಟ್ರೇಲಿಯಾ ಯಾವುದು, ಇದೊಂದು ಸ್ವಲ್ಪ ನೆನಪಿಟ್ಕೊಳ್ಳೋಕೆ ಸಾಧ್ಯ ಬೇಕು. ಒಂದು ವೇಳೆ ಆಸ್ಟ್ರೇಲಿಯಾ ಕೊಟ್ಟಿದ್ದಂದ ಏನು ಮಾಡ್ತಾನೆ, ಕ್ವೀನ್ಸ್ಲ್ಯಾಂಡ್ ಮತ್ತು ಪಪುವಾ ನ್ಯೂ ಗಿನಿಯನ್ನು ಏನತ್ರ ಬೇರ್ಪಡಿಸುವ ಒಂದು ಜಲಸಂಧಿ ಯಾವುದು ಅಂತ ಕೇಳ್ತಾನೆ. ಯಾವುದಪ್ಪ ಅಂದ್ರೆ ಒಂದು ಟಾರೆಸ್ ಜಲಸಂಧಿ ಆಗಿರ್ತದೆ. ಮುಂದೆ ಹೋಗೋಣ. ಅಥವಾ ಇದರಲ್ಲಿ ಏನಪ್ಪ ಅಂದ್ರೆ ಇನ್ನೊಂದು ಪ್ರಶ್ನೆ ಏನು ಆಗುವಂಥ ಚಾನ್ಸ್ ಇರ್ತದೆ. ಒಂದು ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ಮತ್ತು ಪಪುವಾ ನ್ಯೂ ಗಿನಿಯನ್ನು ಬೇರ್ಪಡಿಸುವ ಜಲಸಂಧಿ ಯಾವುದಪ್ಪ ಅಂದ್ರೆ ಒಂದು ಟಾರೆಸ್ ಜಲಸಂಧಿ ಆಗಿರುತ್ತೆ. ಅಥವಾ ಇಂಡಿಯನ್ ಓಷನ್ ಮತ್ತು ಪೆಸಿಫಿಕ್ ಮಹಾಸಾಗರಗಳನ್ನು ಕೂಡುವ ಒಂದು ಜಲಸಂಧಿ ಯಾವುದಪ್ಪ ಅಂದ್ರೆ ಟಾರೆಸ್ ಜಲಸಂಧಿ ಆಗಿರ್ತದೆ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡಿ ಮಾರ್ಕ್ ಮಾಡ್ತೀನಿ, ಈ ಕಡೆ ಅದಲ್ಲ ಪೂರ್ವಕ್ಕೆ ಇದು ಇಂಡಿಯನ್ ಓಷನ್ ಕಂಡುಬರ್ತದೆ, ಈ ಕಡೆ ಏನಪ್ಪ ಅಂದ್ರೆ ಪೆಸಿಫಿಕ್ ಮಹಾಸಾಗರ ಕಂಡುಬರ್ತದೆ. ಹಾಗಾಗಿ ಇವೆರಡೂ ನೀರು ಒಂದು ಮಾಡಿಸೋದು ಯಾವುದಪ್ಪ ಅಂದ್ರೆ ಒಂದು ಟಾರೆಸ್ ಜಲಸಂಧಿ ಮಾಡ್ತದೆ. ಮುಂದೆ ಹೋಗೋಣ. ನೋಡಿ, ಇನ್ನೊಂದು ಹೇಳಿದೆ ನಾನು, ಏನು ಮುಖ್ಯವಾಗಿ ಕುಕ್ ಜಲಸಂಧಿ ಇಲ್ಲಿದೆ ನೋಡಿ. ಕುಕ್ ಜಲಸಂಧಿ ಯಾವುದಪ್ಪ ಅಂದ್ರೆ ಸೌತ್ ಐಸ್ಲ್ಯಾಂಡ್ ಮತ್ತು ನಾರ್ತ್ ಐಸ್ಲ್ಯಾಂಡ್ ಏನಪ್ಪ ಅಂದ್ರೆ ಒಂದು ಬೇರ್ಪಡಿಸುವ ಜಲಸಂಧಿ ಯಾವುದಪ್ಪ ಅಂದ್ರೆ ಒಂದು ಕುಕ್ ಜಲಸಂಧಿ ಆಗಿರ್ತದೆ. ಏನಪ್ಪ ಅಂದ್ರೆ ಆಸ್ಟ್ರೇಲಿಯಾ ಖಂಡವನ್ನು 1770ರಲ್ಲಿ ಜೇಮ್ಸ್ ಕುಕ್ ಎನ್ನುವ ಆಸ್ಟ್ರೇಲಿಯಾ ಖಂಡವನ್ನು ಸಂಶೋಧಿಸ್ತಾನೆ. ಅದಕ್ಕಾಗಿ ಈ ಜಲಸಂಧಿಯನ್ನು ಏನಪ್ಪ ಅಂದ್ರೆ ಕುಕ್ ಜಲಸಂಧಿ ಅಂತ ಇಟ್ಟಿದ್ರು. ಅದಕ್ಕೆ ಹೆಸರು ಬಂದಿರುತ್ತೆ ಕುಕ್ ಜಲಸಂಧಿ ಅಂತ ಯಾಕೆ ಇಟ್ಟರಪ್ಪ ಅಂದ್ರೆ ಆಸ್ಟ್ರೇಲಿಯಾ ಖಂಡವನ್ನು ಸಂಶೋಧಿಸಿದವರು ಯಾರಪ್ಪ ಅಂದ್ರೆ ಜೇಮ್ಸ್ ಕುಕ್ ಅವರು ಆಗಿರ್ತಾರೆ. ಮುಂದೆ ಹೋಗೋಣ. ಸ್ವಲ್ಪ ನಾವು ಇಲ್ಲಿ ಒಂದು ಸರಿ ಏನು ಮಾಡೋಣಪ್ಪ ಅಂದರೆ ಈ ಖಂಡಗಳನ್ನು ಮಾರ್ಕ್ ಮಾಡ್ತಾ ಹೋಗೋಣ. ಅಥವಾ ನಿಮಗೆ ಇಲ್ಲಿ ಖಂಡಗಳನ್ನು ಮಾರ್ಕ್ ಮಾಡಿ ತೋರಿಸ್ತೀನಿ, ಮತ್ತು ನೆಕ್ಸ್ಟ್ ನಿಮ್ಗೆ 5 ಸಮುದ್ರಗಳನ್ನು ನಾನು ಮಾರ್ಕ್ ಮಾಡ್ತಾ ತೋರಿಸ್ತೀನಿ. ಮೊದಲಿಗೆ ಏನು ನೋಡೋಣಪ್ಪ ಅಂದರೆ ಸಮುದ್ರಗಳನ್ನೇ ನಾವು ಮಾರ್ಕ್ ಮಾಡ್ತಾ ಹೋಗೋಣ. ಇಲ್ಲಿದೆಯಲ್ಲ, ಇದು ಪೆಸಿಫಿಕ್ ಮಹಾಸಾಗರ. ಸ್ವಲ್ಪ ನೀವು ಬರ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಇದು ಏನಪ್ಪ ಅಂದ್ರೆ ಹಿಂದೂ ಮಹಾಸಾಗರ. ಇಲ್ಲಿ ಅಂಟಾರ್ಟಿಕ್ ಅಥವಾ ದಕ್ಷಿಣ ಮಹಾಸಾಗರ ಕಂಡುಬರುತ್ತದೆ. 1, ಇದು 2, ಇದು 3, ಇದು ಆರ್ಕ್ಟಿಕ್ ಸಾಗರ ಎಷ್ಟು 4 ಇಲ್ಲಿ ಕಂಡುಬರುತ್ತಲ್ಲ. ಮಧ್ಯದಲ್ಲಿ ನಾನು ಆವಾಗಲೇ ಎಸ್ ಆಕಾರ ಅಂತ ಹೇಳಿದಲ್ಲ, ಅಂಟಾರ್ಟಿಕ್ ಮಹಾಸಾಗರ ಕಂಡುಬರುತ್ತದೆ. ಹಾಗಾಗಿ ಈ ಮಹಾಸಾಗರಗಳ ಬಗ್ಗೆ ನೀವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ನಾನು ಆವಾಗಲೇ ಹೇಳಿದೆ ಪೆಸಿಫಿಕ್ ಮಹಾಸಾಗರ ಒಂದು ತ್ರಿಭುಜ ಆಕಾರವನ್ನು ಹೊಂದಿರುವ ಒಂದು ಮಹಾಸಾಗರ ಅಂತ ಹೇಳಿದೆ. ಅದೇ ಅಟ್ಲಾಂಟಿಕ್ ಮಹಾಸಾಗರ ಏನು ಹೇಳ್ದಪ್ಪ ಅಂದ್ರೆ ಎಸ್ ಆಕಾರವನ್ನು ಹೊಂದಿರುವಂಥ ಒಂದು ಮಹಾಸಾಗರ ಆಗ್ಯದ. ಅದೇ ನಮ್ಮ ಹಿಂದೂ ಮಹಾಸಾಗರ ಅದಲ್ಲ, ಅದು ಯಾವ ಆಕಾರ ಹೊಂದಿದಪ್ಪ ಅಂದ್ರೆ ಎಂ ಆಕಾರವನ್ನು ಹೊಂದಿರುವಂಥ ಒಂದು ಮಹಾಸಾಗರ ಆಗಿದೆ. ಪ್ರಪಂಚದಲ್ಲಿ ಕಂಡುಬರುವಂಥ 5 ಪ್ರಮುಖ ಮಹಾಸಾಗರಗಳು ಕಂಡುಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಅತಿ ದೊಡ್ಡ ಮಹಾಸಾಗರ ಯಾವುದಪ್ಪ ಅಂದ್ರೆ ಪೆಸಿಫಿಕ್ ಮಹಾಸಾಗರ ಆಗಿರ್ತದೆ. ಮುಂದೆ ಹೋಗೋಣ. ನೋಡಿ, ಪ್ರಪಂಚದ ಅತಿ ಪ್ರಸಿದ್ಧ ಆರ್ಟಿಸಿಯನ್ ಬಾವಿಗಳು ಕಂಡುಬರೋದು ಆಸ್ಟ್ರೇಲಿಯಾದಲ್ಲಿ. ಪ್ರಪಂಚದ ಪ್ರಸಿದ್ಧ ಆರ್ಟಿಸಿಯನ್ ಬಾವಿಗಳು ಕಂಡುಬರೋದು ಏನಪ್ಪ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಕಂಡುಬರ್ತವೆ. ಆರ್ಟಿಸಿಯನ್ ಅಂದ್ರೆ ಏನಪ್ಪ ಅಂದ್ರೆ ಚಿಲುಮೆ ಅಂತ ಅರ್ಥ. ಅಂದರೆ ನೀರನ್ನು ಹಿಂಗೆ ಚಿಲುಮುವ ಬಾವಿಗಳು ಜಾಸ್ತಿ ಹೋಗ್ತಾವಲ್ಲ, ಅದಕ್ಕೆ ಚಿಲುಮೆ, ಆರ್ಟಿಸಿಯನ್ ಅಂದರೆ ಚಿಲುಮೆ ಅಂತ ಅರ್ಥ ಕೊಡ್ತದೆ. ಹಾಗಾಗಿ ಅತಿ ಹೆಚ್ಚು ಚಿಲುಮೆ ಬಾವಿಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಇದು ಏಷ್ಯಾ ಖಂಡದಲ್ಲಿ ಕಂಡು ಬರ್ತಾವೆ. ಇದು ನೆನ್ಪಿಡುವಾಗ ಒಂದು ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ.
ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಹುಲ್ಲುಗಾವಲು ಯಾವಪ್ಪ ಅಂದ್ರೆ ಡೌನ್ಸ್ ಹುಲ್ಲುಗಾವಲು ಮತ್ತು ಆಸ್ಟ್ರೇಲಿಯನ್ ಸವನ್ನ ಹುಲ್ಲುಗಾವಲು ಕಂಡುಬರ್ತಾವೆ. ಒಂದು ಸೆಕೆಂಡು. ಈ ಡೌನ್ಸ್ ಹುಲ್ಲುಗಾವಲು ಅದಾವಲ್ಲ, ಈ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುವಂಥ ಡೌನ್ಸ್ ಹುಲ್ಲುಗಾವಲವಲ್ಲ, ಅವು ಸಮಶೀತೋಷ್ಣ ಹುಲ್ಲುಗಾವಲು ಅಂತ ಕರಿತೀವಿ. ಅದೇ ಸವನ್ನ ಹುಲ್ಲುಗಾವಲದಲ್ಲ, ಇದು ಉಷ್ಣ ವಲಯದ ಹುಲ್ಲುಗಾವಲು ಅಂತ ಕರಿತೀವಿ. ಉಷ್ಣ ವಲಯದ ಒಂದು ಹುಲ್ಲುಗಾವಲು, ಉಷ್ಣ ವಲಯದ ಹುಲ್ಲುಗಾವಲು. ಇದು ಹೆಂಗೆ ಉಷ್ಣ ವಲಯದ ಹುಲ್ಲುಗಾವಲು ಮತ್ತು ಸಮಶೀತೋಷ್ಣದ ಹುಲ್ಲುಗಾವಲು ಅಂತ ಹೇಗೆ ಡಿವೈಡ್ ಮಾಡ್ತೀವಿ ಅಂದ್ರೆ, 23 ಉತ್ತರ ಮತ್ತು 23 ದಕ್ಷಿಣದ ಮಧ್ಯೆ ಕಂಡುಬರುವಂಥ ಪ್ರದೇಶ ಅದಲ್ಲ, ಅಲ್ಲಿ ಅತಿ ಹೆಚ್ಚು ಬೆಳಕು ಬೀಳ್ತದೆ ಮತ್ತು ಅತಿ ಹೆಚ್ಚು ಬಿಸಿಲು ಬೀಳ್ತದೆ. ಈಗ ಹಾಗಾಗಿ ಅಲ್ಲಿ ಮಳೆ ಗಾಳಿ ಎಲ್ಲನೂ ಆಗೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅದು ಉಷ್ಣಭರಿತ, ಅಲ್ಲಿ ಅತಿ ಹೆಚ್ಚು ಮಳೆನೂ ಆಗ್ತದೆ, ಅತಿ ಹೆಚ್ಚು ಬಿಸಿಲು ಬೀಳ್ತದೆ. ಹಾಗಾಗಿ ಅದು ಏನು ಉಷ್ಣ ವಲಯದ ಹುಲ್ಲುಗಾವಲು ಅಂತ ಕರಿತೀವಿ. ಅದೇ ನಾವು ಕೆಳಗಡೆ ಏನು 23 ಅಥವಾ ಒಂದು 30 ಡಿಗ್ರಿ ಕೆಳಗಡೆ ಮತ್ತು 30 ಡಿಗ್ರಿ ಮೇಲ್ಗಡೆ ಹೋದೆವು ಅಂದ್ರೆ ಅಲ್ಲಿ ಅತಿ ಹೆಚ್ಚು ಸೂರ್ಯನ ಕಿರಣಗಳು ನೇರವಾಗಿ ಬೀಳದೆ ಲಂಬವಾಗಿ ಬೀಳ್ತವೆ. ಅಲ್ಲಿ ಏನಪ್ಪ ಅಂದ್ರೆ ಉಷ್ಣಾಂಶದ ಸಮಸ್ಯೆ ಇರ್ತದೆ ಯಾವಾಗಲೂ. ಈಗ ಆರ್ಕ್ಟಿಕ್ ಕಡೆ ಹೋದ್ರಿ, ಆಸ್ಟ್ರೇಲಿಯಾ ಕಡೆ ಹೋದ್ರಿ, ಯಾವತ್ತೂ ಕೋಲ್ಡ್ ಇರುವ ಪ್ರದೇಶ ಇರ್ತದೆ, ಅಲ್ಲಿ ಯಾವತ್ತೂ ಬಿಸಿಲು ಸೂರ್ಯನ ಕಿರಣಗಳು ಏನಪ್ಪ ಅಂದ್ರೆ ಓರೆಯಾಗಿ ಬೀಳ್ತವೆ. ಹಾಗಾಗಿ ಅಲ್ಲಿ ತಂಪಾದ ವಾತಾವರಣವನ್ನು ಕಂಡುಬರ್ತವೆ ಸ್ನೇಹಿತರೆ. ಮುಂದೆ ನೋಡೋಣ. ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುವಂಥ ಒಂದು ಹುಲ್ಲುಗಾವಲು ಯಾವತ್ತು ತಿಳ್ಕೊಂಡಿವಿ, ಒಂದು ಡೌನ್ಸ್ ಮತ್ತು ಒಂದು ಸವನ್ನ ಸಮಶೀತೋಷ್ಣ ವಲಯದ ಒಂದು ಹುಲ್ಲುಗಾವಲು. ಅದೇ ಡೌನ್ಸ್ ಜೊತೆ ಬಂದಾಗ ಏನಾಗುತ್ತಪ್ಪ ಅಂದ್ರೆ ಅದು ಒಂದು ಡೌನ್ಸ್ ಅದಲ್ಲ, ಅದು ಉಷ್ಣ ವಲಯ, ಇದು ಸಮಶೀತೋಷ್ಣ ವಲಯದ ಒಂದು ಹುಲ್ಲುಗಾವಲು. ಸವನ್ನ ಅದಲ್ಲ, ಅದು ಉಷ್ಣ ವಲಯದ ಒಂದು ಹುಲ್ಲುಗಾವಲತೆ ನಾವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ಹಾಗೆ ನಾವು ಪ್ರಪಂಚದಲ್ಲಿ ಕಂಡುಬರುವಂಥ ಯಾವ್ಯಾವ ಖಂಡದಲ್ಲಿ ಯಾವ ಹುಲ್ಲುಗಾವಲುಗಳು ಅಂತ ನಾನು ಆಲ್ರೆಡಿ ಒಂದು ಪ್ರಥಮ ತರಗತಿಯಲ್ಲೇ ನಾನು ನಿಮ್ಗೆ ಉಷ್ಣ ವಲಯದ ಹುಲ್ಲುಗಾವಲುಗಳು ಯಾವುವು, ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಯಾವುವು, ಪ್ರಪಂಚದಲ್ಲಿ ಯಾವ್ಯಾವ ಹುಲ್ಲುಗಾವಲುಗಳನ್ನು ಏನೆಂದು ಕರೀತಾರಂತೆ ನಾನು ಆಲ್ರೆಡಿ ಕ್ಲಾಸ್ 1ನೇ ತರಗತಿಯಲ್ಲಿ ಭಾಗ 1ರಲ್ಲಿ ಏನಂದ್ರೆ ನಾನು ಹೇಳಿರ್ತೀನಿ. ದಯವಿಟ್ಟು ಆ ತರಗತಿ ನೋಡೋಕೆ ನೀವು ಸಾಧ್ಯ ಆಗಿರಬೇಕು. ಹಾಗಾಗಿ ಒಂದು ವೇಳೆ ಆ ತರಗತಿ ನೋಡದೇ ಇರೋರು ಏನಪ್ಪ ಅಂದ್ರೆ ಇಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಡೌನ್ಸ್ ಹುಲ್ಲುಗಾವಲು ಆಸ್ಟ್ರೇಲಿಯಾದಾಗ ಡೌನ್ಸ್ ಮತ್ತು ಸವನ್ನ ಹುಲ್ಲುಗಾವಲು ಎಲ್ಲಪ್ಪ ಅಂದ್ರೆ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರ್ತವೆ. ಅದೇ ವೆಲ್ಡ್ಸ್ ಹುಲ್ಲುಗಾವಲು ಎಲ್ಲಿ ಕಂಡುಬರ್ತಾವಪ್ಪ ಅಂದ್ರೆ ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂಥ ಹುಲ್ಲುಗಾವಲು ಯಾವಪ್ಪ ಅಂದ್ರೆ ಒಂದು ವೆಲ್ಡ್ಸ್ ಹುಲ್ಲುಗಾವಲು ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತವೆ. ಅದೇ ಕಾಂಪೋಸ್ ಹುಲ್ಲುಗಾವಲು ಬ್ರೆಜಿಲ್ ದೇಶ, ದಕ್ಷಿಣ ಅಮೆರಿಕದ ಬ್ರೆಜಿಲ್ ದೇಶದಲ್ಲಿ ಕಂಡುಬರ್ತವೆ. ಪಂಪಾಸ್ ಹುಲ್ಲುಗಾವಲು ಏನಪ್ಪ ಅಂದ್ರೆ ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವಂಥ ಹುಲ್ಲುಗಾವಲು, ಪ್ರಮುಖವಾದ ಹುಲ್ಲುಗಾವಲು. ಅದು ಅರ್ಜೆಂಟೀನಾ ದೇಶದಲ್ಲಿ ಕಂಡುಬರುತ್ತದೆ. ಈ ಲಾನೋಸ್ ಹುಲ್ಲುಗಾವಲು ಕಂಡುಬರುತ್ತದೆ, ಅದು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವಂಥ ಪ್ರಮುಖ ಹುಲ್ಲುಗಾವಲು ಆಗಿದೆ. ಉತ್ತರ ಅಮೆರಿಕದಲ್ಲಿ ಕಂಡುಬರುವಂಥ ಪ್ರಮುಖವಾದ ಹುಲ್ಲು ಯಾವುದಪ್ಪ ಅಂದ್ರೆ ಪ್ರೈರಿಸ್ ಎಂಬ ಹುಲ್ಲುಗಾವಲು ಎಲ್ಲಿ ಕಂಡುಬರುತ್ತೆ ಅಂದ್ರೆ ಉತ್ತರ ಅಮೆರಿಕದಲ್ಲಿ. ಪಂಪಾಸ್ ಎಂಬ ಹುಲ್ಲುಗಾವಲು ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ದಕ್ಷಿಣ ಅಮೆರಿಕದಲ್ಲಿ ಅಂತೆ ನೀವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಪುಸ್ಟೀಸ್ ಜೊತೆ ಕಂಡುಬರ್ತದೆ, ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಯುರೋಪ್ ಖಂಡದಲ್ಲಿ ಕಂಡುಬರ್ತದೆ. ಯಾವುದಪ್ಪ ಅಂದ್ರೆ ಪುಸ್ಟೀಸ್ ಹುಲ್ಲುಗಾವಲು ಎಲ್ಲಪ್ಪ ಅಂದ್ರೆ ಒಂದು ಯುರೋಪ್ ಖಂಡದಲ್ಲಿ ಕಂಡುಬರುವಂಥ ಪ್ರಮುಖ ಹುಲ್ಲುಗಾವಲು ಆಗಿದೆ. ಅದೇ ಏನು ಸ್ಟೆಪಿಸ್ ಎಂಬ ಹುಲ್ಲುಗಾವಲು ಅದಲ್ಲ, ಅದು ಏಷ್ಯಾ ಖಂಡದಲ್ಲಿ ಕಂಡುಬರುವಂಥ ಒಂದು ಹುಲ್ಲುಗಾವಲು ಆಗಿರುತ್ತದೆ. ನೋಡಿ, ಆಸ್ಟ್ರೇಲಿಯಾ ಖಂಡದ ಬಗ್ಗೆ ಕೆಲವೊಂದು ಪ್ರಮುಖ ಅಂಶಗಳು ನಾನು ಹಾಕಿದ್ದೀನಿ, ಅವು ನೆನಪಿಟ್ಟುಕೊಂಡು ಈ ಆಸ್ಟ್ರೇಲಿಯಾ ಖಂಡದಲ್ಲ ಈ ಎಲ್ಲ ಕ್ಲಾಸಿನ ನೋಟ್ಸು ಒಂದು 5ರಿಂದ 6 ಪೇಜ್ ಆಗಿರ್ತವೆ ಸ್ನೇಹಿತರೆ. ಆ 6 ಪೇಜ್ ನೀವೇನು ಅಂದ್ರೆ ಬರೆದಿಟ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ದಯವಿಟ್ಟು ನೋಟ್ಸ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಇಲ್ಲಿದೆ ನೋಡಿ, ನಾವು ನೋಟ್ಸ್ ಮಾಡಿದ್ದೇವೆ. ಇಲ್ಲಿದೆಯಲ್ಲ, ಇದು ನಾವು ನೋಟ್ಸ್ ಮಾಡಿ ಹಾಕಿದ್ದು ಒಂದು 5ರಿಂದ 6 ಪೇಜ್ ಆಗುತ್ತೆ ಅಷ್ಟೇ. ಒಂದು 5ರಿಂದ 6 ಏನಪ್ಪ ಅಂದರೆ ಆಸ್ಟ್ರೇಲಿಯಾ ಖಂಡದ ಬಗ್ಗೆ ಏನಪ್ಪ ಅಂದ್ರೆ ಒಂದು 5ರಿಂದ 6 ಪೇಜ್ ನೀವು ನೋಟ್ಸ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಈ ಕ್ಲಾಸ್ ನೋಡಿರ್ಬೇಕು, ಮುಂದೆ ಏನು ಮಾಡಬೇಕು, ಅದೇ ನೋಟ್ಸನ್ನು ರಿವಿಷನ್ ಮಾಡ್ತಾ ಹೋಗಬೇಕು. ಯಾಕಂದ್ರೆ ಇವಾಗ ಕ್ಲಾಸ್ ನೋಡಿರ್ತೀವಿ, ಇವತ್ತು ನೆನಪಿರ್ತದೆ, ಅದೇ ಒಂದು 8 ದಿನ ಆದ ಬಳಿಕ ನೆನಪು ಸಾಧ್ಯತೆ ತುಂಬಾ ಇರ್ತದೆ. ಹಾಗಾಗಿ ನಾವು ರಿವಿಷನ್ ಎಷ್ಟು ಮಾಡ್ತೀವಲ್ಲ ಅಷ್ಟು ಜಲ್ದಿ ಸಕ್ಸಸ್ ಆಗಕ್ಕೆ ಸಾಧ್ಯ ಅದ. ಮುಂದೆ ನೋಡೋಣ ಏನು ಇಂಪಾರ್ಟೆಂಟ್ ಐತೆ. ಆಸ್ಟ್ರೇಲಿಯಾದ ಆವರ್ತ ಗಾಳಿಯನ್ನು ಅಥವಾ ಸೈಕ್ಲೋನ್ ಗಾಳಿಯನ್ನು, ಆಸ್ಟ್ರೇಲಿಯಾದ ಒಂದು ಸೈಕ್ಲೋನ್ ಗಾಳಿಯನ್ನು ವಿಲ್ಲಿಸ್ ಎಂದು ಕರಿತೀವಿ. ಅಪರೂಪದ ಪ್ರಾಣಿ ಪಕ್ಷಿಗಳ ಒಂದು ಆಸ್ಟ್ರೇಲಿಯಾ ಖಂಡವನ್ನು ಏನು ಕರಿತೀವಪ್ಪ ಅಂದ್ರೆ ಇಲ್ಲಿದೆ ನೋಡಿ,
ಅಪರೂಪದ ಒಂದು ಪ್ರಾಣಿ ಪಕ್ಷಿಗಳ ಒಂದು ನಾಡು ಅಂತ ಕರಿತೀವಿ. ಆಸ್ಟ್ರೇಲಿಯಾದ ದೇಶವು ಅತಿ ಹೆಚ್ಚು ಕುರಿಯನ್ನು ಹೊಂದಿರುವ ಒಂದು ದೇಶ ಆಗಿದೆ. ನೋಡಿ, ಆಸ್ಟ್ರೇಲಿಯಾ ಖಂಡವು ಅತಿ ಹೆಚ್ಚು ಕುರಿಯನ್ನು ಹೊಂದಿದ್ದು, ಆ ಆಸ್ಟ್ರೇಲಿಯಾ ಖಂಡದಲ್ಲಿ ಮುಖ್ಯವಾಗಿ ನೋಡಿ ಏನಪ್ಪ ಅಂದ್ರೆ ಮೆರಿನೋ ಎಂಬ ಒಂದು ಕುರಿ ತಳಿ ಬರುತ್ತೆ. ಯಾವುದಪ್ಪ ಅಂದ್ರೆ ಮೆರಿನೋ ಎಂಬ ಕುರಿ ತಳಿ ಬರುತ್ತೆ. ಅದು ಹೆಚ್ಚು ಉಣ್ಣೆಗೆ ಪ್ರಸಿದ್ಧಿ. ಮುಖ್ಯವಾಗಿ ಏನಪ್ಪ ಅಂದ್ರೆ ಆ ಕುರಿಯಿಂದ ಅತಿ ಹೆಚ್ಚು ಉಣ್ಣೆಯನ್ನು ಪಡಿಬೋದು. ಹಾಗಾಗಿ ಜಗತ್ತಿನ ಅತಿ ಹೆಚ್ಚು ಉಣ್ಣೆಯನ್ನು ಉತ್ಪಾದಿಸುವ ರಾಷ್ಟ್ರ ಯಾವುದಪ್ಪ ಅಂದ್ರೆ ಆಸ್ಟ್ರೇಲಿಯಾ ಒಂದು ದೇಶ ಆಗಿರುತ್ತದೆ. ಅಲ್ಲಿ ಮೆರಿನೋ ತಳಿಯ ಒಂದು ಕುರಿಗಳು ಜಾಸ್ತಿ ಸಾಗಾಣಿಕೆ ಮಾಡ್ತಾರೆ. ಹಾಗಾಗಿ ಏನಪ್ಪ ಅಂದ್ರೆ ಆಸ್ಟ್ರೇಲಿಯಾ ಖಂಡವು ಏನಪ್ಪ ಅಂದ್ರೆ ಒಂದು ಅತಿ ಹೆಚ್ಚು ಕುರಿ ಸಾಗಾಣಿಕೆಗೆ ಪ್ರಥಮ ಸ್ಥಾನ ಹೊಂದಿದೆ. ಅತಿ ಹೆಚ್ಚು ಉಣ್ಣೆಯನ್ನು ಉತ್ಪಾದಿಸುವ ರಾಷ್ಟ್ರ ಯಾವುದಪ್ಪ ಅಂದ್ರೆ ಒಂದು ಆಸ್ಟ್ರೇಲಿಯಾ ದೇಶ ಆಗಿರುತ್ತದೆ. ಮುಂದೆ ಹೋಗೋಣ. ಇಲ್ಲಿ ಹಾಕಿ ನೋಡಿ, ಮೆರಿನೋ ಅಂತ ಹೇಳ್ತಲ್ಲ, ಮೆರಿನೋ ಜಾತಿಗೆ ಸೇರಿದ ಒಂದು ಕುರಿ ಆಗಿರುತ್ತದೆ. ಆ ಕುರಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಗುಣಮಟ್ಟದ ಉಣ್ಣೆಯನ್ನು ಉತ್ಪಾದಿಸ್ತದೆ. ಆಸ್ಟ್ರೇಲಿಯಾದ ಒಂದು ರಾಷ್ಟ್ರೀಯ ಪ್ರಾಣಿ ಯಾವುದಪ್ಪ ಅಂದ್ರೆ ಕಾಂಗ್ರೋ ಆಗಿರುತ್ತದೆ. ಆಸ್ಟ್ರೇಲಿಯಾದ ಒಂದು ರಾಷ್ಟ್ರೀಯ ಪ್ರಾಣಿ ಯಾವುದಪ್ಪ ಅಂದ್ರೆ ಕಾಂಗ್ರೋ ಆಗಿರ್ತದೆ. ಆಸ್ಟ್ರೇಲಿಯಾದ ದೊಡ್ಡ ಪ್ರಾಣಿ ಯಾವುದಪ್ಪ ಅಂದ್ರೆ ಎಮು ಆಗಿರುತ್ತದೆ. ಯಾವುದು? ಎಮು ಆಗಿರುತ್ತದೆ. ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಯಾವುದಪ್ಪ ಅಂದ್ರೆ ಉಷ್ಟ್ರ ಪಕ್ಷಿ. ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಯಾವುದಪ್ಪ ಅಂದ್ರೆ ಉಷ್ಟ್ರ ಪಕ್ಷಿ. ಅದೇ ಆಸ್ಟ್ರೇಲಿಯಾ ಖಂಡದ ಒಂದು ದೊಡ್ಡ ಪಕ್ಷಿ ಯಾವುದಪ್ಪ ಅಂದ್ರೆ ಎಮು ಆಗಿರುತ್ತದೆ. ಆಸ್ಟ್ರೇಲಿಯಾ ಖಂಡದಲ್ಲಿ ಒಂದು ಅತಿ ಹೆಚ್ಚು ಉಣ್ಣೆಯನ್ನು ಉತ್ಪಾದಿಸುವ ಒಂದು ಕುರಿ ತಳಿ ಯಾವುದಪ್ಪ ಅಂದ್ರೆ ಮೆರಿನೋ ಕುರಿ ತಳಿ ಆಗಿರುತ್ತದೆ. ನೋಡಿ, ಇಲ್ಲಿದೆ ನೋಡಿ, ಇದು ಅದಲ್ಲ ಆಸ್ಟ್ರೇಲಿಯಾದ ಎಮು ಪಕ್ಷಿ. ಇದು ಆಸ್ಟ್ರೇಲಿಯಾ ಖಂಡದ ಒಂದು ದೊಡ್ಡ ಪಕ್ಷಿಯ ಒಂದು ಇಮೇಜ್ ಆಗಿರುತ್ತದೆ. ಮುಂದೆ ನೋಡಿ, ಇದು ಅವಲ ಮೆರಿನೋ ಕುರಿಗಳು. ಇವು ಏನು ಮೆರಿನೋ ಕುರಿ ತಳಿಗಳು ಹೆಂಗದವಂತೆ ನೀವು ಚಿತ್ರದಲ್ಲಿ ನೋಡಿ ಸ್ವಲ್ಪ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ನೋಡಿ, ಆಸ್ಟ್ರೇಲಿಯಾದಲ್ಲಿ ತೋಳದಂತೆ ಕಾಣುವ ಒಂದು ಕಾಡು ನಾಯಿ ಹೆಸರು ಏನಪ್ಪ ಅಂದ್ರೆ ಡಿಂಗು ಆಗಿರ್ತದೆ. ಅಂದ್ರೆ ತೋಳದ ಥರ ಒಂದು ಲಕ್ಷಣ ಹೊಂದಿರುವಂಥ ಒಂದು ಕಾಡು ನಾಯಿ ಯಾವುದಪ್ಪ ಅಂದ್ರೆ ಡಿಂಗು ಎಂಬ ಒಂದು ನಾಯಿ ಆಗಿರುತ್ತದೆ. ಮುಂದೆ ಹೋಗೋಣ. ನೋಡಿ, ಮೊಟ್ಟೆ ಇಡುವ ಸಸ್ತನಿ ಅದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುವುದು ಅಂದ್ರೆ ಪ್ಲಾಟಿಪಸ್. ಜಗತ್ತಿನಲ್ಲಿ ಮೊಟ್ಟೆ ಇಡುವ ಸಸ್ತನಿ ಯಾವುದಂದ್ರೆ ಒಂದು ಎಕಿಡ್ನಾ ಮತ್ತು ಪ್ಲಾಟಿಪಸ್ ಆಗಿರ್ತದೆ. ಆ ಪ್ಲಾಟಿಪಸ್ ಎಲ್ಲಿ ಕಂಡುಬರ್ತದೆ ಸಸ್ತನಿ ಅಂದ್ರೆ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರ್ತದೆ. ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ನೋಡಿ, ಆಸ್ಟ್ರೇಲಿಯಾ ಖಂಡವು ಒಂದು ಪಶುಪಾಲನಾ ದೇಶ ಅಂತ ಕರಿತೀವಿ. ಪಶುಪಾಲನಾ ದೇಶ ಅಂದರೆ ಅತಿ ಹೆಚ್ಚು ಆಕಳುಗಳನ್ನು ಸಾಕುವುದು, ಕುರಿ ಸಾಗಾಣಿಕೆ ಮಾಡುವುದು, ಮತ್ತು ಕೋಳಿ ಸಾಗಾಣಿಕೆ ಮಾಡೋದು, ಹಂದಿ ಸಾಗಾಣಿಕೆ ಮಾಡೋದು. ಅದಕ್ಕಾಗಿ ಇಂಥ ರಾಷ್ಟ್ರಗಳನ್ನು ಏನಂತೇವೆ ಅಂದ್ರೆ ನಾವು ಪಶುಪಾಲನಾ ರಾಷ್ಟ್ರಗಳು ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ನೋಡಿ ಒಂದು ಕುರಿ ಚಿತ್ರ, ಇದು ಏನು ಆಕಳುಗಳು ಕುರಿಗಳ ಚಿತ್ರ ಹಾಕಿರ್ತೀನಿ ನೋಡಿ. ಇಲ್ಲಿ ಹೆಂಗಿರುತ್ತೆ ಅವ್ರು ಹೆಂಗೆ ಇದು ಮಾಡಿರ್ತಾರೆ. ಕುರಿ ದಡ್ಡಿಗಳನ್ನು ಎಷ್ಟು ದೊಡ್ಡ ಅಂದ್ರೆ ಅಲ್ಲಿರುವಂಥ ಪ್ರದೇಶಗಳಲ್ಲಿ ಅಲ್ಲಿ ಜನಸಂಖ್ಯೆ ಕಮ್ಮಿ ಇರ್ತದೆ, ಬಟ್ ಪ್ರದೇಶ ವ್ಯಾಪ್ತಿ ಜಾಗ ಜಾಸ್ತಿ ಇರುತ್ತಲ್ಲ. ಹಾಗಾಗಿ ಏನು ಬಂದ್ರೆ ಪಶುಪಾಲನೆ ಜಾಸ್ತಿ ಮಾಡ್ತಾರೆ. ಮತ್ತು ಏನು ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಹಂದಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆ ಅತಿ ಹೆಚ್ಚು ಮಾಡುವ ರಾಷ್ಟ್ರ ಯಾವುದಪ್ಪ ಅಂದ್ರೆ ಒಂದು ಆಸ್ಟ್ರೇಲಿಯಾ ಖಂಡ ಆಗಿರ್ತದೆ. ಯಾಕಪ್ಪ ಅಂದ್ರೆ ಅಲ್ಲಿ ಹೆಚ್ಚು, ಅದಕ್ಕಾಗಿ ನಾವು ಏನಂತ ಹೇಳ್ಬೋದಕ್ಕಂದ್ರೆ ಪಶುಪಾಲನಾ ರಾಷ್ಟ್ರ, ಆ್ಯನಿಮಲ್ ಹಸ್ಬೆಂಡ್ರಿ ಕಂಟ್ರಿ ಅಂತ ಕರಿತೀವಿ. ಮುಂದೆ ನೋಡೋಣ. ಆಸ್ಟ್ರೇಲಿಯಾ ದೇಶವು ಅತಿ ಹೆಚ್ಚು ಯುರೇನಿಯಂ ನಿಕ್ಷೇಪಗಳನ್ನು ಹೊಂದಿರುವ ಒಂದು ರಾಷ್ಟ್ರ ಆಗಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾಕ್ಸೈಟ್ ನಿಕ್ಷೇಪ, ಪ್ರಪಂಚದಲ್ಲಿ ಯುರೇನಿಯಂ ನಿಕ್ಷೇಪಗಳು ಮತ್ತು ಬಾಕ್ಸೈಟ್ ನಿಕ್ಷೇಪಗಳು ಏನಪ್ಪ ಅಂದ್ರೆ ಹೆಚ್ಚು ಹೊಂದಿರುವಂಥದ್ದು ಎಲ್ಲಪ್ಪ ಅಂದ್ರೆ ಆಸ್ಟ್ರೇಲಿಯಾ ಖಂಡದಲ್ಲಿ ಆಸ್ಟ್ರೇಲಿಯಾ ದೇಶದಲ್ಲಿ ಆಗಿರುತ್ತದೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಕೂಲ್ಗಾರ್ಡಿ ಮತ್ತು ಕಾಲ್ಗೋರ್ಲಿ ಎಂಬ ಪ್ರಸಿದ್ಧ ಸ್ಥಳವಲ್ಲ, ಅವು ಚಿನ್ನವನ್ನು ಉತ್ಪಾದಿಸುವ ಒಂದು ಚಿನ್ನದ ಉತ್ಪಾದನೆಗೆ ಪ್ರಸಿದ್ಧವಾದ ಸ್ಥಳ ಯಾವುದು? ಆಸ್ಟ್ರೇಲಿಯಾ ಖಂಡದ ಕಾಲ್ಗೋರ್ಲಿ ಮತ್ತು ಕೂಲ್ಬಾರ್ಡಿ ಎಂಬ ಸ್ಥಳ ಏನಪ್ಪ ಅಂದ್ರೆ ಆಸ್ಟ್ರೇಲಿಯಾ ಖಂಡದ ಚಿನ್ನದ ನಿಕ್ಷೇಪಕ್ಕೆ ಉತ್ಪಾದನೆಗೆ ಒಂದು ಪ್ರಸಿದ್ಧವಾದ ಕೇಂದ್ರ ಆಗಿರುತ್ತದೆ. ಅದೇ ರೀತಿ ಕರ್ನಾಟಕದಲ್ಲಿ ಒಂದು KGF, ಕೋಲಾರದ KGF, ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಹೆಂಗೆ ಪ್ರಸಿದ್ಧಿ ಅದಾವಲ್ಲ, ಅದೇ ರೀತಿ ಆಸ್ಟ್ರೇಲಿಯಾದಲ್ಲಿ ಯಾವುದು ಪ್ರಸಿದ್ಧಿ ಅಂದ್ರೆ ಒಂದು ಕಾಲ್ಗೋರ್ಲಿ ಮತ್ತು ಕೂಲ್ಬಾರ್ಡಿ ಎಂಬ ಸ್ಥಳಗಳು ಪ್ರಸಿದ್ಧಿಯಾಗಿರ್ತವೆ ಸ್ನೇಹಿತರೆ. ಮುಂದೆ ಹೋಗೋಣ. ಇಲ್ಲಿ ನೋಡಿ, ನ್ಯೂ ಸೌತ್ ವೇಲ್ಸ್ ಏನಪ್ಪ ಅಂದ್ರೆ ಹೆಚ್ಚು ತಾಮ್ರದ ಒಂದು ಉತ್ಪಾದನೆಗೆ ಒಂದು ಪ್ರಸಿದ್ಧಿಯಾಗಿದೆ, ನ್ಯೂ ಸೌತ್ ವೇಲ್ಸ್. ನೆಕ್ಸ್ಟ್ ನೋಡಿ, ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ನಗರಗಳು ಯಾವಪ್ಪ ಅಂದ್ರೆ ಇಲ್ಲಿ ನೋಡಿ, ಒಂದು ಸಿಡ್ನಿ ಆಗಿರ್ತದೆ, ಒಂದು ಬ್ರಿಸ್ಬೇನ್ ಆಗಿರ್ತದೆ, ಒಂದು ಮೆಲ್ಬೋರ್ನ್ ಆಗಿರ್ತದೆ, ಒಂದು ಅಡಿಲೇಡ್ ಆಗಿರ್ತದೆ, ಒಂದು ಪರ್ತ್ ನಗರಗಳು. ಇವು ಆಸ್ಟ್ರೇಲಿಯಾ ಖಂಡದ ಒಂದು ಪ್ರಮುಖವಾದ ನಗರಗಳು. ಇವು ಎಲ್ಲ ಸುತ್ತವರೆದಿರ್ತವೆ, ಬೇಕಾದ್ರೆ ನೀವು ಮ್ಯಾಪಲ್ಲಿ ನೋಡೋಕೆ ಸಾಧ್ಯ ಆಗಿರಬೇಕು. ನೋಡಿ, ಆಸ್ಟ್ರೇಲಿಯಾ ಖಂಡದ ಒಂದು ಕೈಗಾರಿಕಾ ಪಟ್ಟಣ ಯಾವುದಪ್ಪ ಅಂದ್ರೆ ಒಂದು ಸಿಡ್ನಿ ಆಗಿರ್ತದೆ. ಮತ್ತೆ ನೋಡೋಣ, ಪ್ರಪಂಚದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದಪ್ಪ ಅಂದ್ರೆ ಏಷ್ಯಾದ ಏಕಶಿಲಾ ಬೆಟ್ಟ ಅಥವಾ ಕರ್ನಾಟಕದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದಪ್ಪ ಅಂದ್ರೆ ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಆಗಿರ್ತದೆ.
ಅದೇ ರೀತಿ ಪ್ರಪಂಚದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂದ್ರೆ ಆಯರ್ಸ್ ಅಥವಾ ಒಂದು ಸೆಕೆಂಡು ಅಥವಾ ಉರುಲು ಅಂತಲೂ ಕರಿತೀವಿ. ಆಯರ್ಸ್ ಅಥವಾ ಉರುಲು ಇದು ಪ್ರಪಂಚದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಆಗಿರುತ್ತದೆ. ಇದು ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತದೆ. ಹಾಗಾಗಿ ಇಲ್ಲಿವರೆಗೆ ಏನು ತಿಳ್ಕೊಂಡೆವಪ್ಪ ಅಂದ್ರೆ ಆಸ್ಟ್ರೇಲಿಯಾ ಖಂಡದ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೊಂಡೇವಿ. ಅದೇ ರೀತಿಯಾಗಿ ಇದರ ಎಲ್ಲ ಖಂಡಗಳು ಅಂದರೆ ಇನ್ನೊಂದು ಅಂಟಾರ್ಟಿಕ್ ಖಂಡ ಅದಲ್ಲ, ಅಂಟಾರ್ಟಿಕ್ ಖಂಡ ಮುಗಿದ ಬಳಿಕ ಎಲ್ಲ ಖಂಡದ ಕುರಿತು ಒಂದು 100 ಮಾರ್ಕ್ಸದ ಒಂದು ಕ್ಲಾಸನ್ನು ಅಥವಾ 100 ಒಂದು MCQವನ್ನು ಬಿಡಿಸ್ತೇವೆ ಅಂದರೆ ಸಂಪೂರ್ಣವಾಗಿ ಪ್ರಪಂಚದ ಭೂಗೋಳಶಾಸ್ತ್ರ ಏನಂತ ಮುಗ್ದಂಗೆ ಆಗ್ತದೆ ಸ್ನೇಹಿತರೆ. ಹಾಗಾಗಿ ನೀವು ದಯವಿಟ್ಟು ಏನು ಮಾಡಬೇಕಪ್ಪ ಅಂದ್ರೆ ಇದನ್ನು ನೋಟ್ಸ್ ಮಾಡಿಕೊಂಡು ಪದೇ ರಿವಿಷನ್ ಮಾಡ್ತಾ ಯಾವ ಖಂಡದಲ್ಲಿ ಯಾವ್ಯಾವ ದೇಶಗಳು ಬರ್ತಾವೆ, ಎಷ್ಟು ಈಗ ನಾನು ಹೇಳಿದೆ ಆಲ್ರೆಡಿ ಆಫ್ರಿಕಾ ಖಂಡದಲ್ಲಿ ಎಷ್ಟು ದೇಶಗಳು ಬರ್ತಾವೆ, ಉತ್ತರ ಅಮೆರಿಕಾದಲ್ಲಿ 23 ದೇಶಗಳು ಕಂಡು ಬರ್ತವೆ, ದಕ್ಷಿಣ ಅಮೆರಿಕಾದಲ್ಲಿ ಎಷ್ಟು 12 ದೇಶಗಳು ಕಂಡು ಬರ್ತವೆ. ಒಂದು ಸ್ವತಂತ್ರ ದೇಶ ಅಲ್ಲ ಫ್ರೆಂಚ್ ಗಯಾನ ಅಂತ ಹೇಳಿದೆ, ಅದನ್ನು ನೆನಪಿಟ್ಕೊಳ್ಳೋಕೆ ಒಂದು ಸಾಧ್ಯ ಆಗಿರಬೇಕು. 54 ದೇಶಗಳು ಇಲ್ಲಿ ಕಂಡು ಬರ್ತಾವೆ ಅಂದ್ರೆ ಒಂದು ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತಾವೆ. ಈ ಥರ ಏನಪ್ಪ ಅಂದ್ರೆ ನಾವು ಎಲ್ಲಿ ಹೋಗ್ತಾ ಇದ್ದರೂ ಒಂದು ರಿವಿಷನ್ ಮಾಡ್ತಾ ರಿಕಾಲ್ ಮಾಡ್ತಾ ಹೋದರೆ ನಿಮ್ಗೆ ನೆನಪು ಇಟ್ಕೊಳ್ಳೋಂಥ ಒಂದು ಸಾಧ್ಯತೆ ತುಂಬ ಆಗಿರ್ತದೆ. ಹಾಗಾಗಿ ಇಲ್ಲಿ ನೋಡಿ ಆಲ್ರೆಡಿ ಎಷ್ಟಪ್ಪ ಅಂದ್ರೆ 1650 ಏನಪ್ಪ ಅಂದ್ರೆ ಒಂದು CR ಅಥವಾ DR ಪೊಲೀಸ್